ಎಲ್ಲರಿಗೂ ಶುಭ ಸಂಜೆ ಮಾಸ್ಟರ್ಸ್, ಮೀಡಿಯಾ ಫ್ರೆಂಡ್ಸ್, ಮೀಡಿಯಾ ಕಾರ್ಡ್ಸ್. ಇವತ್ತಿನ ಈ ಕಾರ್ಯಕ್ರಮ ಪ್ರಾರಂಭಿಸಕ್ಕೆ ಮುಂಚೆ ನಮ್ಮ ಪ್ರಿಯತಮ ಗುರುಳಾದ ಬ್ರಹ್ಮರ್ಷಿ ಪತ್ರಿಜಿಯವರಿಗೂ ಮತ್ತು ಪ್ರಿಯತಮ ಗ್ರ್ಯಾಂಡ್ ಮಾಸ್ಟರ್ ಮಾತಾ ಬಾಬಾಜಿ ಅವರಿಗೂ, ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್ಗೂ ಮನಪೂರ್ವಕ ಹೃದಯಪೂರ್ವಕ ನಮಸ್ಕಾರ ತಿಳಿಸ್ತೇನೆ. ಸೊ ಇವತ್ತು ಸ್ವರ ವಿಜ್ಞಾನ ಬಗ್ಗೆ ಸ್ವಲ್ಪ ನೆನಪು ಮಾಡ್ಕೊಳ್ಳೋಣ. ಸ್ವರ ವಿಜ್ಞಾನ, ಅದಕ್ಕೂ ಮುಂಚೆ ಒಂದು ಚೈನಾದಲ್ಲಿ ಒಂದು ವ್ಯಕ್ತಿ 250 ವರ್ಷ ಜೀವಿಸಿದ್ದಾನೆ. 250 ವರ್ಷ ಅವರು ಜೀವನ ಮಾಡಿದರು. ಅವರು ಪೆಕಿಂಗ್ ಅಂತ ಒಂದು ಟೌನ್ ಇದೆ ಅಲ್ಲಿ ಚೈನಾದಲ್ಲಿ. ಸೊ ಅವರು ಯಾರೊಬ್ಬರು ಕೇಳಿದರು, 250 ವರ್ಷಗಳು ಹೇಗೆ ನೀವು ಜೀವನ ಮಾಡೋಕ್ಕೆ ಸಾಧ್ಯವಾಗಿದೆ ಅಂತ. ಅವರು ಪ್ರಧಾನವಾಗಿ 3 ವಿಷಯಗಳು ಮಾತ್ರ ಹೇಳಿದ್ದಾರೆ. ಅವರು ಏನಂತಂದ್ರೆ, ಮೊದಲನೇದು ಶ್ವಾಸ, ತಗೊಂಡಂತ ಶ್ವಾಸ ಇದೆಯಲ್ಲ ಅದು ಅರ್ಥವಂತವಾಗಿ ತಗೋಬೇಕು. ತುಂಬಾ ಅರ್ಥವಂತವಾಗಿರ್ಬೇಕು ಅದು ತಗೊಂಡ ಶ್ವಾಸ. ಹೇಗೆ ಅಂತಂದ್ರೆ, ನಾವು ಈ ಉಸಿರಾಟ ತಗೊಂಡದಲ್ಲಿ ಹೆಚ್ಚು ಸಮಯದಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಒಂಥರ ಉಪರಿತಲ ಉಸಿರಾಟ ಅಂತಂದ್ರೆ ಜಸ್ಟ್ ಸರ್ಫೇಸ್ ಬ್ರೀತಿಂಗ್ ಮಾಡ್ತಾ ಇರ್ತೀವಿ. ಅಂದ್ರೆ ಆದಷ್ಟು ಇಲ್ಲಿವರೆಗೆ ನಮ್ಮ ಛಾತಿ ಭಾಗದಲ್ಲ, ಅಂದ್ರೆ ಉದರ ಭಾಗ, ಇಲ್ಲಿರುವಂತ ಶ್ವಾಸಕೋಶಗಳವರೆಗೂ ಬರೋದು ಹೋಗೋದು ಅಷ್ಟೇ. ಹೀಗೆ ಒಂಥರ ಸರ್ಫೇಸ್ ಬ್ರೀತಿಂಗ್ ಅಂತ ನೀವು ನೋಡಿರ್ಬೋದು. ನಾಯಿ ಆ ಥರ ಬ್ರೀದಿಂಗ್ ಮಾಡ್ತಾ ಇರ್ತದೆ ಅದು. ಸೊ ಒಂದು ವೇಗವಂತವಾಗಿ ಮಾಡ್ತದಲ್ಲ, ಸೊ ಆ ರೀತಿಯಲ್ಲಿ ನಾವು ಸಹ ಇಲ್ಲಿವರೆಗೆ ಬ್ರೀತಿಂಗ್ ಇರ್ತದೆ ಯಾವಾಗಲೂ. ಅದರಿಂದನೇ ಅನಾರೋಗ್ಯ ಬರೋದು. ಆಯ್ತಾ? ಬ್ರೀದಿಂಗ್ ಎಲ್ಲಿವರೆಗೂ ಹೋಗ್ಬೇಕು? ಬ್ರೀತಿಂಗ್ ಹೋಗ್ಬೇಕಾಗಿರೋದು ನಮ್ಮ ನಾಭಿವರೆಗೂ ಹೋಗ್ಬೇಕು. ಎಷ್ಟೋ ಸಲ ನಾವು ಹೇಳ್ತೀವಲ್ಲ, ಈ ಡಯಾಫ್ರಮ್ ದಾಟಿ ಸೊ ಅದು ಹೋಗ್ಬೇಕಾಗಿರೋದು ನಾಭಿವರೆಗೂ. ಅಲ್ಲಿ ಹೋದ್ರೆ ಅಲ್ಲಿಂದ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಎಲ್ಲ ಕಡೆ. ಯಾಕಂದ್ರೆ ನಾಭಿ ಹತ್ರ, ಎಸ್ಪೆಷಲಿ ಮಣಿಪುರ ಚಕ್ರ, ಸೊ ಮಣಿಪುರ ಚಕ್ರ, ನಾಭಿ ಅಂತ ಏನ್ ಹೇಳ್ತೀವೋ, ಅಲ್ಲಿ 72,000 ನರ್ವ್ಸ್ ಅಂತ ಹೇಳ್ತೀವಿ ನಾವು. ನರಗಳು ಸಹ ಎಲ್ಲಾ ಕಡೆ ಕನೆಕ್ಟ್ ಆಗಿರ್ತವೆ. ಆಯ್ತಾ? ಸೊ ನಾವೇನು ಶ್ವಾಸ ಮಾಡ್ತೀವೋ, ನಿಶ್ವಾಸ ಮಾಡ್ತೀವೋ, ಸೊ ಉಚ್ಛ್ವಾಸ ಅಲ್ಲ, ನಿಶ್ವಾಸ ಅಂದ್ರೆ ಒಳಗಡೆ ತಗೋತೀವೋ, ಆ ಶ್ವಾಸ ಅಲ್ಲಿವರೆಗೂ ಹೋಗ್ಬೇಕು. ಅದು ಒಂದು ಪ್ರಧಾನ ವಿಷಯ. 3 ವಿಷಯಗಳು ಹೇಳಿದಾರೆ ಅವರು. 250 ವರ್ಷ ಜೀವಿಸಿದಾರಂದ್ರೆ ಅದಕ್ಕೂ ಸಾಧ್ಯ ಹೇಗಾಯ್ತು? ಮೊದಲನೇ ವಿಷಯ ಅವರು ಹೇಳಿರೋದು, ಅರ್ಥವಂತವಾದ ಶ್ವಾಸ ತಗೋಬೇಕು. ಅಂದ್ರೆ ಪ್ರತಿ ಬಾರಿ ನಾವು ಶ್ವಾಸ ತಗೊಳ್ಳುವಾಗ ನಾಭಿವರೆಗೂ ತಗೋಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ನಿಮ್ಮ ಶ್ವಾಸ ಎಷ್ಟು ನಿಧಾನವಾಗಿ ನಡೆಯಬೇಕು ಆ ಥರ ಇದ್ರೆ, ಒಂದು ಮನುಷ್ಯ ಅಂದ್ರೆ ಒಂದು ಮಾನವ ಅಂತಂದ್ರೆ ಅವರು 1 ನಿಮಿಷದಲ್ಲಿ 15 ಶ್ವಾಸಗಳಂತ ತಗೊಂತಾರೆ. ಸಾಮಾನ್ಯ ವ್ಯಕ್ತಿ ಅಲ್ವಾ? ನಾವು ಸಾಮಾನ್ಯ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ರೆ 15 ಶ್ವಾಸಗಳಷ್ಟೇ. ನೀವೇನಾದ್ರೂ ಹೆಚ್ಚಾಗಿ ರನ್ ಮಾಡ್ತಾ ಇದ್ರೆ ಶ್ವಾಸ ಸಂಖ್ಯೆ ಜಾಸ್ತಿ ಆಗುತ್ತೆ. ಮೈಥುನ ಅಂತಂದ್ರೆ ಒಂಥರ ಲೈಂಗಿಕ ವ್ಯವಹಾರ, ಶ್ವಾಸ ಹೆಚ್ಚಾಗತ್ತೆ. ಒಂಥರ ನಿದ್ದೆ, ಕನಸುಗಳ ನಿದ್ರೆ, ಡ್ರೀಮ್ ಸ್ಲೀಪ್ ಹೋಗ್ತಾ ಇದ್ರೆ ಶ್ವಾಸಗಳ ಸಂಖ್ಯೆ ಹೆಚ್ಚಾಗತ್ತೆ. ನೋಡಿ, ಎಲ್ಲಾ ಕಡೆ ಅಷ್ಟೇ. ನಾವು ನಿದ್ದೆ ಮಾಡ್ತಾ ಇದೀವಿ ಅಂತಂದ್ರೆ ನಿದ್ದೆ 6 ಗಂಟೆ 8 ಗಂಟೆ ಸಾಕು. ನೀವು ಹೆಚ್ಚು ನಿದ್ರೆ ಮಾಡಿದ್ರೆ ಹೆಚ್ಚು ಶಕ್ತಿ ನೀವು ಖರ್ಚು ಮಾಡ್ತೀರಾ. ನೋಡಿದಿರಾ? ಇದೇನಿದು, ಇದು ರಿವರ್ಸ್ ಅನಿಸ್ತದೆ ನಿಮ್ಗೆ. ಆಕ್ಚುಲಿ ನಾನು ಹೇಳುವಾಗ ಅದು ಕರೆಕ್ಟ್, ರಿವರ್ಸ್ ಅಲ್ಲ, ಅದು ಕರೆಕ್ಟ್. ಈಗ 6 ರಿಂದ 8 ಗಂಟೆ ನನಗೆ ಬೇಕಾಗಿರೋದು 100 ನಿಮಿಷ. ಏನದು? ಡೀಪ್ ಸ್ಲೀಪ್, ಆಳವಾದ ನಿದ್ದೆ. ನಮ್ಗೆ ಎಷ್ಟು ಬೇಕು? 100 ನಿಮಿಷ ಸಾಕು. 90 to 100 ಮಿನಿಟ್ಸ್ ಸಾಕು ನನಗೆ. ಯಾವುದಕ್ಕೆ? ನನ್ನ ಒಳಗಡೆ ಶುದ್ಧಿ ಆಗ್ಬೇಕಂದ್ರೂ, ನಾನು ಆ ವಿಶ್ವಶಕ್ತಿಯನ್ನು ಪಡಿಬೇಕಂದ್ರು ಅಷ್ಟೇ. ದಟ್ಸ್ ಕಾಲ್ಡ್ ಡೀಪ್ ಸ್ಲೀಪ್. ಅದೊಂಥರ. ಸೊ ನಾವು ಧ್ಯಾನದಲ್ಲಿ ಎಲ್ಲಿಗೆ ಹೋಗ್ತೀವಿ ಅಂತಂದ್ರೆ, ಸುಸುಪ್ತ ಸ್ಥಿತಿ ಹೇಳ್ತೀವಲ್ಲ, ಸುಸುಪ್ತ ಸ್ಥಿತಿ, ತುರಿಯ ಸ್ಥಿತಿ, ಅಲ್ಲಿಗೆ ಹೋಗ್ತೀವಲ್ಲ, ಆ ಸ್ಥಿತಿಗೆ ಹೋಗುವಂತ, ಆ ಸ್ಥಿತಿಯಲ್ಲಿ ನಿದ್ದೆದಲ್ಲೂ ಆ ರೀತಿಯಲ್ಲಿ ಆಗತ್ತೆ. ನಿದ್ದೆದಲ್ಲಿ ಯಾವುದೇ ಕನಸಿಲ್ಲದೆ, ದಿಸ್ ಇಸ್ ಕಾಲ್ಡ್ ನಾನ್ ರೆಮ್ ಸ್ಲೀಪ್. ಇದಕ್ಕೆ ಮುಂಚೆ ನಾನು ಹೇಳಿದೆ ನಾನ್ ರೆಮ್ ಸ್ಲೀಪ್ ಅಂತ. ಮತ್ತೊಂದ್ಸರಿ ನಾನು ನೆನಪು ಮಾಡ್ತಾ ಇದ್ದೀನಿ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಆ ನಾನ್ ರೆಮ್ ಸ್ಲೀಪ್ ಅಂತ ಸ್ಥಿತಿ ಇದೆಯಲ್ಲ, ಅಲ್ಲಿ ಶ್ವಾಸಗಳ ಖರ್ಚಾಗಲ್ಲ.
ಅದೊಂಥರ ಡೀಪ್ ಮೆಡಿಟೇಷನ್ ಸ್ಟೇಟ್. ಅದನ್ನೇ ಹೇಳ್ತೀವಲ್ಲ ತುರಿಯ ಸ್ಥಿತಿ. ನೋಡಿದ್ರಾ? ತುರಿಯ ಸ್ಥಿತಿಯಲ್ಲಿ ಅಂದ್ರೆ ಸಮಾಧಿ ಸ್ಥಿತಿ. ಅಲ್ಲಿ ಎಷ್ಟು ಶ್ವಾಸಗಳು ಖರ್ಚಾಗತ್ತೆ? ಬಹುಶಃ ಒಂದು ಎರಡು ಖರ್ಚಾಗತ್ತೆ ಅಷ್ಟೇ, ಒಂದು ನಿಮಿಷಕ್ಕೆ. ಆಯ್ತಾ? ಸೊ ಈ ರೀತಿಯಲ್ಲಿ ಯಾವಾಗಲೂ ಅಷ್ಟೇ ನಾವು ಶ್ವಾಸಗಳ ಸಂಖ್ಯೆ ಹೆಚ್ಚು ಮಾಡ್ಕೋಬಾರ್ದು. ಆಯ್ತಾ? ಶ್ವಾಸಗಳ ಸಂಖ್ಯೆ ಆದಷ್ಟು ಕಡಿಮೆ ಮಾಡ್ತಾ ಇರಬೇಕು. ಅದಕ್ಕೆ ನಾವು ಧ್ಯಾನದಲ್ಲಿ ನೋಡಿ, 1 ಗಂಟೆ ನಿಟಾರ ಕೂತ್ಕೊಂಡು ಧ್ಯಾನದಲ್ಲಿ ಕೂತ್ಕೊಂಡ್ರೆ 1 ಗಂಟೆ ಕಾಲ ಎಷ್ಟು ಶ್ವಾಸಗಳು ನಾವು ಸೇವ್ ಮಾಡ್ತೀವಿ ಗೊತ್ತಾ? ಪ್ರತಿಯೊಬ್ಬರು ನೆನ್ಪಿಟ್ಕೋಬೇಕಾದ್ರೆ ಒಂದು ಮುಖ್ಯವಾದ ವಿಷಯ, ನಮ್ಗೆಲ್ಲರಿಗೂ ಶ್ವಾಸಗಳ ಸಂಖ್ಯೆ ಕೊಟ್ಟೇ ಕಲಿಸಿದ್ದಾರೆ ಕೆಳಗಡೆ. ನಾವೆಲ್ಲರೂ ಸಹ ಶ್ವಾಸಗಳು ತಗೊಂಡು ಇಷ್ಟು ಕೋಟಿ ಶ್ವಾಸಗಳು ಅಂತ ತಗೊಂಡು ಒಂದು ಬ್ಯಾಂಕ್ ಅನ್ನು ಓಪನ್ ಮಾಡ್ಕೊಂಡು ಬಂದಿದ್ವಿ. ಬ್ಯಾಂಕ್ ಅಕೌಂಟ್ ತರ, ಅದನ್ನೇ ಶ್ವಾಸ ಬ್ಯಾಂಕ್ ಅಂತಾರೆ ನಾವು. ಈ ಬ್ಯಾಂಕ್ ಅಲ್ಲಿ ಶ್ವಾಸಗಳ ಸಂಖ್ಯೆ ಫಿಕ್ಸ್ ಆಲ್ರೆಡಿ. ನೀವು ಯಾವಾಗ ಖರ್ಚು ಮಾಡ್ಕೊಂತೀರಾ? 50 years ಅಲ್ಲಿ ಖರ್ಚು ಮಾಡ್ತೀರಾ? 100 ವರ್ಷದಲ್ಲಿ ಖರ್ಚು ಮಾಡ್ತೀರಾ? 200 ವರ್ಷ ಇಲ್ಲಿ ಖರ್ಚು ಮಾಡ್ತೀರಾ? 300 ವರ್ಷದಲ್ಲಿ ಖರ್ಚು ಮಾಡ್ತೀರಾ? 700 years ಅಲ್ಲಿ ಖರ್ಚು ಮಾಡ್ತೀರಾ? 500 ವರ್ಷದಲ್ಲಿ ಖರ್ಚು ಮಾಡ್ತೀರಾ? ಅಷ್ಟು 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 ಕಾಲ ಬದುಕಬಹುದು. ಈ ದೇಹ ಇರುತ್ತೆ, ಸಪೋರ್ಟ್ ಮಾಡತ್ತೆ. ಇಲ್ಲ ಅಂದ್ರೆ ನಮ್ಮಲ್ಲಿ ನಮಗೆ ಸಂಬಂಧಿಸಿರುವಂತ ಒಂದು ವೈವಿಧ್ಯ ಅಂದ್ರೆ ವಿಭಿನ್ನವಾದ ಚಿಕಿತ್ಸೆಗಳಿದೆ. ಓಕೆ, ಸೊ ಅದೇನಂತಂದ್ರೆ ಕಾಯಕಲ್ಪ ಅಂತ ಹೇಳ್ತಾರೆ. ಉದಾಹರಣೆಗೆ ನಿಮ್ಮ ಶ್ವಾಸ ಬ್ಯಾಂಕು ಇನ್ನೂ ಮಿಕ್ಕಿದೆ ಅಂತ ಇಟ್ಕೊಳ್ಳಿ. ಗೋ ಫಾರ್ ಕಾಯಕಲ್ಪ. ಹೋಗಿ ಹಿಮಾಲಯದಲ್ಲಿ, ಓಕೆ, ಅಲ್ಲಿ ಒಂದು 100 ವರ್ಷ ಬದುಕಿ ಇಲ್ಲಿ ಹಿಮಾಲಯಕ್ಕೆ ಹೋಗ್ಬೇಡಿ, ಕಾಯಕಲ್ಪ ಮಾಡಿಸ್ಕೊಳ್ಳಿ. ಆಯ್ತಾ? ಕಾಯಕಲ್ಪದಲ್ಲಿ ಪ್ರವೇಶ ಮಾಡಿ, ನಿಮ್ಮ ದೇಹವನ್ನು ಬಿಟ್ಕೊಡಿ. ಆ ಕತ್ಲೆದಲ್ಲಿ ಮಲಗಿಸಿ, ಯಾವುದೇ ಲೈಟಿಂಗ್ ಇಲ್ಲದೆ ನಿಮ್ಮನ್ನು 41 ದಿವಸ ಪೂರ್ತಿ ಚಿಕಿತ್ಸಾ ವಿಧಾನವನ್ನು ಮೂಲಿಕೆಗಳು ಕೊಟ್ಟು, ಏನೂ ಆಹಾರ ಕೊಡೋದಿಲ್ಲ, ಉಪವಾಸ ಮತ್ತೆ ಅತಿ ಸ್ವಲ್ಪ ಆಹಾರ ಎಲ್ಲ ಕೊಟ್ಟಿದ ಮೇಲೆ ನಿಮ್ಮ ಇಡೀ ದೇಹದಲ್ಲಿರುವಂತ ಎಲ್ಲ ಹಲ್ಲು ಸಮೇತ, ಕೂದಲು ಸಮೇತ ಎಲ್ಲ ಹೊಸ ರೀತಿಯಲ್ಲಿ ಮತ್ತೆ ಬೆಳೀತದೆ. ಅಂಗಗಳು ಸಹ ಚೇತರಿಸಿಕೊಂಡೋದಾಗ್ಲಿ ಯೌವನತ್ವನು ಸ್ವಂತ ಮಾಡ್ಕೊಂತವೆ. ಈ ರೀತಿಯಲ್ಲಿ ತಯಾರಾಗಿ ಇನ್ನೊಂದು 100 ವರ್ಷ ಬದುಕಿ. ಆಯ್ತಾ? ಸೊ ಅದಾದ್ಮೇಲೆ ನೀವು ಎಷ್ಟು ಬೇಕಾದ್ರೆ ಅಷ್ಟು ಎಕ್ಸ್ಟೆಂಡ್ ಮಾಡ್ಕೊಂತ ಹೋಗ್ಬೋದು. ಅದಕ್ಕೆ ಬೇಕಾಗಿರೋದು ಒಂದೇ, ಫಸ್ಟ್ ನಿಮ್ಮ ಶ್ವಾಸ ಬ್ಯಾಂಕ್ ಅನ್ನು ಕಾಪಾಡ್ಕೊಳ್ಳಿ. ಶ್ವಾಸ ಬ್ಯಾಂಕ್ ಅನ್ನು ಕಾಪಾಡ್ಕೊಂತ ಇದೀವಾ? ಇತ್ತೀಚಿನ ಕಾಲದಲ್ಲಿ ಏನಾಗ್ತಾ ಇದೆ? 30 ವರ್ಷಕ್ಕೆ BP, ಶುಗರು, ಆಯ್ತಾ? 40 ವರ್ಷ 45 ವರ್ಷಕ್ಕೆ 2 ಮೂತ್ರಪಿಂಡಗಳು ಹೋಯ್ತು ಅಲ್ವಾ? ಕ್ಯಾನ್ಸರು, ಎಲ್ಲಿ ನೋಡಿದ್ರು ಕ್ಯಾನ್ಸರು. ಏನಕ್ಕೆ ಇಷ್ಟೆಲ್ಲ ಆಗ್ತಾ ಇದೆ ಅಂತಂದ್ರೆ, ಆಚೆ ಕಡೆ ಅಂದ್ರೆ ಈ ಸಮಾಜದಲ್ಲಿ ಒತ್ತಡಿ 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 ಜೀವನ ಸಾಗ್ತಾ ಇದೆ. ಒತ್ತಡಿ ಜೀವನ, ದಿ ಎಕ್ಸ್ಟ್ರೀಮ್ ಸ್ಟ್ರೆಸ್, ದಟ್ ಈಸ್ ಕಾಲ್ಡ್ ಡಿಸ್ಟ್ರೆಸ್. ಅಷ್ಟು ಸ್ಟ್ರೆಸ್ ನಡೆಯುವಾಗ ನಿಮ್ಮ ಶ್ವಾಸಗಳ ಸಂಖ್ಯೆ ಅತಿ ವೇಗವಂತವಾಗಿ ಖರ್ಚಾಗ್ತದೆ. ಆಯ್ತಾ? ಸೊ ಇದು ಪ್ರಧಾನ ವಿಷಯ ಫ್ರೆಂಡ್ಸ್. ಮತ್ತೆ ನಿಮ್ಮ ಕರ್ಮಗಳು ಬಂದೇ ಬರ್ತವೆ, ನಿಮಗೆ ತೊಂದರೆ ಕೊಡ್ತವೆ. ಆ ಕರ್ಮಗಳು ಬರುವಾಗ ಆದಷ್ಟು ನಾವೇನ್ ಮಾಡ್ಬೇಕಂದ್ರೆ, ಕರ್ಮಗಳಕ್ಕಿಂತ ಕರ್ಮಗಳಂದ್ರೆ ಏನು? ಅದೊಂದು ಎನರ್ಜಿ. ಅದೊಂದು ಇದೇನಂತಂದ್ರೆ, ಆ ಕರ್ಮಗಳಿಗೂ ಸಹ ಒಂದು ಶಕ್ತಿ ಇರತ್ತೆ. ಆಯ್ತಾ? ಸೊ ಅದನ್ನು ಏನು ಸುಮ್ಮನೆ ಕರ್ಮ ಅಂತಂದ್ರೆ ಏನು ಅನ್ಕೊಡೋದಲ್ಲ. ಅದು ಒಂದು ಶಕ್ತಿ ಬಂಡಲ್ ಅಂತ ಅನ್ಕೋಬಹುದು. ಅದನ್ನು ನಾವು ಮೀರಿ ನಮ್ಮ ಸಂಕಲ್ಪಗಳು ಹೆಚ್ಚಾಗ್ಬೇಕು. ಅಂದ್ರೆ ನಾವು ಧ್ಯಾನ ಮಾಡತ್ತ, ಒಳ್ಳೆ ಜ್ಞಾನ ತಿಳ್ಕೊಂತ, ಒಂದು ಸ್ಥಿತ ಪ್ರಜ್ಞದಿಂದ ನಮ್ಮ ಇಂದ್ರಿಯಗಳನ್ನು ನಿಯಂತ್ರಣ ಮಾಡಿಕೊಂಡು, ಮತ್ತೆ ತ್ರಿಕರಣ ಶುದ್ಧಿ ಮಾಡಿಕೊಂಡು, ಮತ್ತೆ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಂಡು ನಿಯಂತ್ರಣ ಮಾಡಿಕೊಂಡು ನಮ್ಮ ಜೀವನ ಸಾಗಿಸ್ತಾ ಇದ್ರೆ ಯಾವುದೇ ಕರ್ಮ ಎಫೆಕ್ಟ್ ಆಗಲ್ಲ. ಬರತ್ತೆ, ಸ್ವಲ್ಪ ನಿಮ್ಗೆ ಅನಿಸ್ಬೋದು, ಏನೋ ಒಂದು ಸ್ವಲ್ಪ ವ್ಯತ್ಯಾಸ ಅನಿಸ್ಬೋದು ಅಷ್ಟೇ ಜೀವನದಲ್ಲಿ. ಅದು ಯಾವುದೇ ರೂಪೇನ,
ವ್ಯಾಧಿ, ಕಷ್ಟ, ದುಃಖ, ನಷ್ಟ ಯಾವುದೇ ರೂಪೇಣ ಬರಬಹುದು. ಅಂದ್ರೆ ಕರ್ಮ ಅನ್ನೋದು ಇಷ್ಟು ರೂಪಗಳಲ್ಲಿ ಬರ್ತದೆ. ನೀವು ಮಾಡುವಂತ ಕೆಟ್ಟ ಕರ್ಮ ಅನ್ನೋದು ಯಾವುದೇ ರೂಪೇಣ ಬರಬಹುದು, ಒಂದೇ ರೂಪ ಅಂತ ಅಲ್ಲ. ನೇರವಾಗಿ ಕರ್ಮ ಅಂತಂದ್ರೆ ನಿಮ್ಮನ್ನು ಸಾಯಿಸೋದಾಗ್ಲಿ ಇನ್ನೊಂದು ಇಲ್ಲ. ನಿಮ್ಮನ್ನು ಡಿಸಿಪ್ಲೈನ್ ಆಗಿ ಇಡಕ್ಕೆ, ನಿಮ್ಮ ಜನ್ಮಗಳ ಸಂಖ್ಯೆಯನ್ನು ಕಡಿಮೆ ಮಾಡಕ್ಕೆ, ನಿಮ್ಮನ್ನು ತ್ವರಿತಗೊಳಿಸಕ್ಕೆ, ನಿಮ್ಮ ಆತ್ಮ ಪ್ರಗತಿಯನ್ನು, ಆತ್ಮ ಸಾಕ್ಷಾತ್ಕಾರವನ್ನು ಅದು ತ್ವರಿತಗೊಳಿಸಂದ್ರೆ ಶೀಘ್ರ ಮಾಡಕ್ಕೆ ಕರ್ಮಗಳು ಬರೋದೇ ಅದಕ್ಕೆ. ಇಲ್ಲಾಂದ್ರೆ ಈ ಜನ್ಮದಲ್ಲಿ ಇಲ್ಲಾಂದ್ರೆ ನೆಕ್ಸ್ಟ್ ಜನ್ಮದಲ್ಲಿ ನಾವು ಮತ್ತೆ ಅದಕ್ಕೋಸ್ಕರ ಕಾಯ್ಬೇಕು. ಅದಕ್ಕೆ ಯಾರಾದ್ರೂ ಹೆಚ್ಚು ಕಷ್ಟಗಳು ಬಂದ್ರೆ ಅನುಭವಿಸಿ ಅಷ್ಟೇ. ಅನುಭವಿಸೋದು ಬೇಡ ಅಂತಂದ್ರೆ ನೀವೇನ್ ಮಾಡ್ಬೇಕು, ವಿಧ ವಿಧ ಪದ್ಧತಿಗಳು ಅನುಸರಿಸಬೇಕು. ಆಯ್ತಾ? ಒಂದು ಸಮಗ್ರ ಜೀವನ ಶೈಲಿ, ಇನ್ನೊಂದು ಸಮಗ್ರ ಸ್ವಾಸ್ಥ್ಯ ಪದ್ಧತಿಗಳು, ಧ್ಯಾನ, ಇವೆಲ್ಲ ಅಳವಡಿಸ್ಕೊಂಡ್ರೆ ಆ ಕರ್ಮಗಳ ತೀವ್ರತೆ ಆಗ್ಲಿ, ಆ ಕರ್ಮಗಳ ಪ್ರಭಾವ ನಿಮ್ಮ ಮೇಲೆ ಸೋಂಕಲ್ಲ. ಅದು ನಿಮ್ಗೆ ಏನು ಮಾಡಲ್ಲ, ನಿಮ್ನ ಏನು ಮಾಡಕ್ಕೂ ಆಗಲ್ಲ. ಸ್ವಲ್ಪ ಮಾತ್ರ ನಿಮಗೆ ಕಷ್ಟ ಆಗ್ಬೋದು, ಯಾವುದೇ ಒಂದು ಆ ರೂಪೇನ ಆಗ್ತದೆ, ಮತ್ತೆ ಹೋಗ್ಬಿಡ್ತದೆ. ವಿಲ್ ಬಿ ಫ್ರೀ, ಯು ಆರ್ ಸೆಟ್ ಫ್ರೀ. ದಟ್ ಮೀನ್ಸ್ ಆ ಕರ್ಮ ಬಾಂಡೇಜ್ ಹೋಯ್ತು ನಿಮ್ಮ ಲೈಫಿಂದ. ಈ ರೀತಿಯಲ್ಲಿ ಸ್ನೇಹಿತರೆ, ಪ್ರತಿಯೊಬ್ಬ ಮಾಸ್ಟರ್ ಏನ್ ಮಾಡ್ತಾರೆ, ಮಾಸ್ಟರು ಅವರ ಜೀವನವನ್ನು ಅವರು ಸಂಪೂರ್ಣವಾಗಿ ಶರಣಾಗತಿಯಿಂದ ಆಕ್ಸೆಪ್ಟ್ ಮಾಡ್ತಾರೆ. ನಾವೆಲ್ಲ ಏನ್ ಮಾಡ್ತೀವಿ, ಯಾವಾಗಲೂ ಹೊಗಳೋದನ್ನ ಮಾಡ್ತೀವಿ, ಇಲ್ಲಾಂದ್ರೆ ಅದನ್ನು ಕೆಟ್ಟದಾಗಿ ಮಾತಾಡ್ತಾ ಇರ್ತೀವಿ, ಕೆಟ್ಟದಾಗಿ ಭಾವಿಸ್ತಾ ಇರ್ತೀವಿ. ಇದು ಎರಡೇ ಮಾಡೋದು ಸಾಮಾನ್ಯ ವ್ಯಕ್ತಿ. ನನಗೆ ಹಿಂಗಾಯ್ತು, ನನಗೆ ಯಾಕಾಯ್ತು, ನನ್ನ ಜೀವನ ಹೀಗೇನಾ, ನನಗೆ ಯಾರು ಸಹಕಾರ ಕೊಡ್ತಾ ಇಲ್ಲ, ನನಗೆ ಜಾಬ್ ಬರ್ತಾ ಇಲ್ಲ, ನನ್ನ ಗಂಡ ಸರಿ ಇಲ್ಲ, ಹೆಂಡತಿ ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ, ನನ್ನ ಜೀವನ ಏನಿಗೋ ಒಂಥರ ಸರಿಯಾಗಿ ದಿಶೆಯಲ್ಲಿ ಹೋಗ್ತಾ ಇಲ್ಲ, ಇಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸ್ತಾ ಇದ್ದೀನಿ. ಇದು ಸಾಮಾನ್ಯ ವ್ಯಕ್ತಿ ಅವರ ಶೈಲಿ ಅಂತ ಹೇಳ್ತೀವಿ ನಾವು. ಅವನ ಜೀವನ ಶೈಲಿ ಆಗಿರ್ತದೆ. ಇದು ನಾರ್ಮಲ್ ಮೈಂಡ್ ಸೆಟ್ ಅಂತ ಹೇಳ್ತೀವಿ ನಾವು. ಉನ್ನತವಾದ ಸೂಪರ್ ಹ್ಯೂಮನ್ ಅಂತಂದ್ರೆ ಒಂದು ಉನ್ನತವಾದ ಅತೀಂದ್ರಿಯವಾದ ವ್ಯಕ್ತಿ, ಒಂದು ಯೋಗಿ, ಒಂದು ಮಾಸ್ಟರ್. ಅವರ ಜೀವನ ಶೈಲಿ ಹೇಗಿರ್ತದೆ ಅಂತಂದ್ರೆ, ಅವರು ಯಾವಾಗಲೂ ಅಷ್ಟೇ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಾರೆ. ಎರಡನೇದು ತ್ರಿಕರಣ ಶುದ್ಧಿ, ಅಂತಃಕರಣ ಶುದ್ಧಿ. ಆದ್ರಿಂದ ಜೀವನ ಮಾಡ್ತಾ ಇರ್ತಾರೆ. ಅವಾಗ ಮಾತ್ರವೇ ಸಾಧ್ಯವಾಗತ್ತೆ ಅದು ಶರಣಾಗತಿ ಅಂತ ಒಂದು ಅಂತಾರೆ. ಆ ಶರಣಾಗತಿಯಿಂದ ಯಾರು ಜೀವನ ಮಾಡ್ತಾ ಇರ್ತಾರೋ ಪ್ರತಿಯೊಂದನ್ನು ಅವರು ಸ್ವೀಕಾರ ಮಾಡ್ತಾರೆ. ಪ್ರತಿಯೊಬ್ಬ ಮಾಸ್ಟರ್ಗೂ ಕಷ್ಟಗಳು ಬಂದೋಯ್ತು. ಯಾವುದೇ ಮಾಸ್ಟರ್ ತಗೊಳ್ಳಿ, ವಿವೇಕಾನಂದ ಸ್ವಾಮಿ, ರಾಮಕೃಷ್ಣ ಪರಮಹಂಸ ಆಗಲಿ, ಯೋಗಾನಂದ ಪರಮಹಂಸ ಆಗಲಿ, ಪ್ರತಿಯೊಬ್ಬ ಮಾಸ್ಟರ್ ಲೈಫ್ ಅಂದ್ರೆ ಲಹರಿ ಮಹರ್ಷಿ ಆಗಲಿ, ಯುಕ್ತೇಶ್ವರ ಗಿರಿ ಆಗಲಿ, ಪ್ರತಿಯೊಬ್ಬ ಮಾಸ್ಟರ್ ಲೈಫಲ್ಲಿ ರಮಣ ಮಹರ್ಷಿ ಆಗಲಿ, ಪ್ರತಿಯೊಬ್ಬರ ಲೈಫಲ್ಲಿ ಕಷ್ಟಗಳು ಬಂದು ಹೋಗಿದೆ. ಆದರೆ ಚಲನ ಇಲ್ಲ ಅವರಲ್ಲಿ, ಯಾವುದೇ ಒಂಥರ ನಕಾರಾತ್ಮಕ ಭಾವನೆ ಇಲ್ಲ, ಚಲನ ಇಲ್ಲ. ಮತ್ತೆ ಅವರು ಹೇಗೆ ಆ ರೀತಿಯಲ್ಲಿ ಇದ್ದರು ಅಂತಂದ್ರೆ, ಅವರು ಸಾಧನೆ, ಅವರ ಪರಿಶ್ರಮ, ಅವರ ಜ್ಞಾನೋದಯ ಆಗಿರುವಂತ ವ್ಯಕ್ತಿಗಳು ನಿಜವಾದ ಜ್ಞಾನವನ್ನು ತಿಳ್ಕೊಂಡಿದ್ದಾರೆ ಅಷ್ಟೇ. ಅರ್ಥ ಆಯ್ತಲ್ಲ? ಆ ನಿಜವಾದ ಜ್ಞಾನ ತಿಳ್ಕೊಂಡಿದ್ದಕ್ಕೂ ಆ ರೀತಿಯಲ್ಲಿ ಇದ್ದಾರೆ ಅವರು. ಸೊ ಮಾಸ್ಟರ್ಸ್ ಇಲ್ಲೇನಂತಂದ್ರೆ, ಮೊದಲನೇ ಪಾಯಿಂಟ್ ಅವ್ರೇನು ಆ ವ್ಯಕ್ತಿ ಹೇಳುವಂತ ಮೊದಲನೇ ಪಾಯಿಂಟ್ ಏನಂದ್ರೆ, ಶ್ವಾಸಗಳನ್ನು ಅರ್ಥವಂತವಾಗಿ ತಗೋಬೇಕು, ನಾಭಿವರೆಗೂ ತಗೋಬೇಕು ಅಂತ ಒಂದು. ಎರಡನೇದು ಏನಿಲ್ಲ ಅಂದ್ರೆ, ಅವರು ಯಾವಾಗಲೂ ಇಷ್ಟೇ, ನೀವು ಕೂತ್ಕೊಳ್ಳುವಾಗ ನಿಟಾರವಾಗಿ ಕೂತ್ಕೊಂಡು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ನಿಟಾರವಾಗಿ ಅಂದ್ರೆ ಧ್ಯಾನದಲ್ಲಿ ಕೂತಿರುವಾಗ ನಿಟಾರಾಗಿ ಕೂತ್ಕೊಳ್ತೀವಿ, ಮತ್ತೆ ತನ್ನಂತದೇ ಏನಾಗತ್ತೆ, ಬಾಡಿ ಸ್ವಲ್ಪ ರಿಲ್ಯಾಕ್ಸ್ ಹೋಗುತ್ತೆ. ಯು ಲೀವ್ ದಟ್, ನೋ ಪ್ರಾಬ್ಲಮ್. ಧ್ಯಾನದಲ್ಲಿ ಮಾತ್ರ ಅದು ಎಕ್ಸೆಂಪ್ಷನ್. ನಾರ್ಮಲ್ ಆಗಿ ಎಲ್ಲೇನೋ ಕೂತ್ಕೊಂತೀವಿ, ಮಾತಾಡ್ತಾ ಇರ್ತೀವಿ ಅಲ್ವಾ, ನಮ್ಗೇನು ಅಭ್ಯಾಸ ಇರ್ತದೆ, ಹೀಗಿರ್ತೀವಿ ಅಷ್ಟೇ, ಹೀಗಿರ್ತೀವಿ ಅಲ್ವಾ, ಈ ರೀತಿ ಇರ್ಬೇಕು. ಸ್ವಲ್ಪ ಕೂತ್ಕೊಡುವಾಗ ಎಲ್ಲನೋ ಕೂತ್ಕೊಂತೀವಿ, ಮಾತಾಡ್ತಾ ಇರ್ತೀವಿ ಅಲ್ವಾ, ಸೊ ಓಡಾಡೋದಾಗ್ಲಿ, ಪ್ರತಿಯೊಂದು ಕಡೆ ಏನಂದ್ರೆ ಬೆನ್ನು ಮೂಲೆ ನಿಟಾರ. ಸೊ ಬೆನ್ನು ಮೂಲೆ ನಿಟಾರ ಇರೋದ್ರಿಂದ ಖಂಡಿತ ಅದಕ್ಕೂ ತುಂಬಾ ಉಪಯೋಗ ಇದೆ. ಯಾಕಂದ್ರೆ ಬೆನ್ನು ಮೂಲನೇ
ನಿಮ್ಗೆಲ್ಲ ಗೊತ್ತಿರೋ ವಿಷಯ, ಬೆನ್ನು ಮೂಲ ಇಸ್ ನಥಿಂಗ್ ಬಟ್ ಎ ಸುಷುಮ್ನ ನಾಡಿ. ಆಯ್ತಾ? ಸೊ ಸುಷುಮ್ನ ನಾಡಿ ನೇರವಾಗಿ ಸ್ಟ್ರೈಟ್ ಆಗಿರ್ತದೆ. ಇನ್ನೊಂದೇನಂದ್ರೆ, ಈ ಬೆನ್ನು ಮೇಲೆ ನಿಟಾರಾಗಿ ಇಟ್ಕೊಂಡಿದ ಮೇಲೆ ಈ ಮಸ್ತಿಷ್ಕದಿಂದ ಅಂದ್ರೆ ಬ್ರೈನ್ ಇಂದ ಕೆಳಗಡೆ ಈ ಬೆನ್ನು ಮೂಲೆಗೆ ಹೋಗುವಂತ ಸ್ವಲ್ಪ ದ್ರವ ಪದಾರ್ಥ ಇರ್ತದೆ. ಅದು ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್ ಅಂತ ನಾವು ಕರಿತೀವಲ್ಲ, ಅಂತ ಆ ಫ್ಲೂಯಿಡ್ ಅನ್ನೋದು ಪ್ರವಾಹ ಚೆನ್ನಾಗ್ ಆಗ್ತದೆ. ಆಯ್ತಾ? ಸೊ ಸ್ವಸ್ಥತೆನೂ ಚೆನ್ನಾಗ್ ಇರ್ತದೆ. ಸ್ವಸ್ಥತೆನೂ ಚೆನ್ನಾಗ್ ಇರ್ತದೆ. ಇದೊಂದು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳಿರೋದು. ಮೂರನೇ ಪಾಯಿಂಟ್ ಅತಿ ಮುಖ್ಯವಾದ ಪಾಯಿಂಟ್. ನಮ್ಮ ಮಸ್ತಿಷ್ಕದಲ್ಲಿ ಯಾವುದೇ ಉದ್ರೇಕಪೂರಿತವಾದ ಅಭಿಪ್ರಾಯಗಳು ಇಟ್ಕೋಬಾರದು. ಕಾಮ ಕ್ರೋಧಗಲ್ಲಕ್ಕೂ ಅವಕಾಶ ಕೊಡಬಾರದು. ನೋಡಿದ್ರ ಅಂತಂದ್ರೆ, ಈ ಅರಿಷಡ್ ವರ್ಗಗಳು ಅಂತ ಹೇಳ್ತೀವಲ್ಲ, ಅರಿಷಡ್ ವರ್ಗಗಳು, ಅದಕ್ಕೂ ಜಾಸ್ತಿ ಅವಕಾಶ ಕೊಡಕ್ ಹೋಗಬಾರದು. ನೋಡಿ, ಈ 3 ಪಾಯಿಂಟ್ ಸಾಕು ಅಂತ ಹೇಳ್ತಾರ. ಈ 3 ಪಾಯಿಂಟ್ ಕರೆಕ್ಟ್ ಆಗಿ ಇಟ್ಕೊಂಡ್ರೆ, ಅಫ್ಕೋರ್ಸ್ ಇದು ಮಾಡೋರ್ಗೆ ಸೊ ಖಂಡಿತ ಆಹಾರ ನಿಯಮಗಳು ಪಾಲನೆ ಮಾಡೇ ಮಾಡ್ತಾರ. ಇದು ಮಾಡ್ತಾ ಇದ್ವಿ ಅಂದ್ರೆ ಅದು ನಮ್ಮ ಜೊತೆಗೆ ಇದ್ದೇ ಇರ್ತದೆ. ಏನಂತದು? ಆಹಾರ ನಿಯಮಗಳು. ಏನ್ ಆಹಾರ ಕೊಡಬೇಕು ದೇಹಕ್ಕೆ, ಆಯ್ತಾ? ಯಾವ ರೀತಿ ನೀರನ್ನು ಸೇವನೆ ಮಾಡಬೇಕು, ಗಾಳಿಯನ್ನು, ಸೊ ಎಸ್ಪೆಷಲಿ ನಮ್ಮ ಸುತ್ತಿರುವಂತ ಈ ವಾಯು, ಪ್ರಾಣವಾಯುವನ್ನು, ಎಂಥ ಪ್ರಾಣವಾಯುವನ್ನು ತಗೋಬೇಕು, ಸ್ವಚ್ಛವಾದ ಪ್ರಾಣವಾಯು ತಗೋಬೇಕು. ಆಯ್ತಾ? ನಮ್ಮ ಸಿಟೀಸ್ ಅಲ್ಲಿ ಎಲ್ಲ ನೋಡಿದ್ರೆ ಪ್ರಾಣವಾಯು ಇಲ್ಲ. ಪ್ರಾಣವಾಯು ಪೂರ್ತಿ ಕುಗ್ಗೋಗಿದೆ, ತುಂಬಾ ಕಡಿಮೆ ಆಗಿದೆ. 21% ಆಕ್ಸಿಜನ್. ಗಾಳಿಯಲ್ಲಿ ಎಷ್ಟಿರ್ತದೆ ಹೇಳಿ ಆಕ್ಸಿಜನ್? 22-21% ಅಷ್ಟೇ ಇರೋದು. ಈಗೇನಾಗಿದೆ, ವಿಧ ವಿಧ ಡಿಫರೆಂಟ್ ವಾಯುಗಳೆಲ್ಲ ಸೇರ್ಕೊಂಡು ಅದು 13%ಗೆ 12%ಗೆ ಇಲ್ದೋಗಿದೆ. ಏನ್ ಮಾಡ್ತೀರಾ ಹೇಳಿ? ರೋಗಗಳು ಬರಲ್ಲ ಅಂದ್ರೆ ಯಾಕೆ ಬರಲ್ಲ ರೋಗಗಳು? ಸೊ ಈ ರೀತಿಯಲ್ಲಿ, ಸೊ ಪ್ರತಿಯೊಂದು ಅಷ್ಟೇ, ನಾವು ಇದೆಲ್ಲ ಜ್ಞಾನ ಅನ್ನೋದು ತಿಳ್ಕೊಂತಾನೆ ಇರ್ಬೇಕಾಗತ್ತೆ. ನಾವು ಎಷ್ಟು ಸಾಧ್ಯವಾದ್ರೆ ಅಷ್ಟು ತಿಳ್ಕೊಂತ ಇರಬೇಕು. ಆಯ್ತಾ? ಸೊ ಅದಕ್ಕೋಸ್ಕರ ಈ ನಮ್ಮ ಮಸ್ತಿಷ್ಕದಲ್ಲಿ ಬರುವಂತ ಈ ನೆಗೆಟಿವ್ ಥಾಟ್ಸ್ ಆಗ್ಲಿ, ಕೋಪ ಕ್ರೋಧ ಆಗ್ಲಿ, ಕಾಮ ಕ್ರೋಧ ಲೋಭ ಮದ ಮಾತ್ಸರ್ಯ, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ, ಈ ಅರಿಷಡ್ ವರ್ಗಗಳಂತೂ ಇತ್ತೀಚಿನ ಕಾಲದಲ್ಲಿ ಸಮಾಜದಲ್ಲಿ ಅತಿ ಹೆಚ್ಚಾಗಿ ತೀವ್ರವಾಗಿದೆ. ಅದಕ್ಕೆ ಎಲ್ಲ ರೋಗಗಳು ಬರುತ್ತೆ. ಜಾಸ್ತಿ ಏನಾಗತ್ತೆ ರೀ, ಜಾಸ್ತಿ ಸಮಯ ಉಳಿತಾ ಇಲ್ಲ. ಜೀವನ ವೇಗವಂತವಾಗಿ ಮುಗಿಸ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಶ್ವಾಸಗಳ ಸಂಖ್ಯೆ ಹೆಚ್ಚಾಗತ್ತೆ. ನೀವೊಂದು ಕೋಪ ಮಾಡಿಕೊಂಡ್ರೆ 65 ಶ್ವಾಸಗಳು ನೀವು ತಗೋಬೇಕಾಗತ್ತೆ ಒಂದು ನಿಮಿಷಕ್ಕೆ. ಅದು ಒಳ್ಳೇದಾ? ನೀವು ತಗೋಬೇಕಾಗಿರೋದು ಎಷ್ಟು? 15 ಶ್ವಾಸ ಅಷ್ಟೇ. ಅದೇ ಒಂದು ಧ್ಯಾನದಲ್ಲಿದ್ರೆ ಒಂದು ಯೋಗಿ ಮಾಸ್ಟರ್ ಎಷ್ಟು ತಗೊಂತಾರೆ? 5-6 ಶ್ವಾಸ ಅಷ್ಟೇ. ಅವ್ರು ಉಳಿತಾರೆ 500 ವರ್ಷ 300 ವರ್ಷ ಉಳಿತಾರೆ. ಏನು ಅಷ್ಟು ದೀರ್ಘಕಾಲ ಉಳಿದ್ರೆ, ಅಂದ್ರೆ ಇಲ್ಲಿ ವಾಸ ಮಾಡಿದ್ರೆ ಏನ್ ಪ್ರಯೋಜನ ಇದೆಯಾ ಅಂದ್ರೆ ಇದೆ. ಯಾಕಂದ್ರೆ ಈ ಭೂಮಿ, ಈ ವಿಶ್ವ ಇದೊಂದು ಅದ್ಭುತವಾದ ರಚನೆ. ಯಾರದು? ಆ ಸೃಷ್ಟಿಕರ್ತ ರಚನೆ. ಇದನ್ನು ನೋಡಕ್ಕೆ, ವೀಕ್ಷಣೆ ಮಾಡಕ್ಕೆ, ಇದನ್ನು ಜೀವಿಸಕ್ಕೆ, ಇದನ್ನು ಆಸ್ವಾದಿಸಕ್ಕೆ ನಮಗೆ ಬೇಕು, ಅಷ್ಟು ಸಮಯ ಬೇಕಾಗತ್ತೆ. ಅದಕ್ಕೆ ಪದೇ ಪದೇ ಬರೋದು ನಾವು. ಸಂಪೂರ್ಣ ಆಗಲ್ಲ, 100 ವರ್ಷದಲ್ಲಿ ಸಂಪೂರ್ಣ ಆಗೋದಿಲ್ಲ. ಅದರಲ್ಲಿ ನಾವು 50, 60, 70, 80 ಆಗತ್ತೆ ಅಷ್ಟೇ. ಸಂಪೂರ್ಣ ಆಗೋದಿಲ್ಲ. ಅಸಂಪೂರ್ಣವಾಗಿ ಹೋಗ್ತೀವಿ. ಅಸಂಪೂರ್ಣವಾಗಿ ಹೋಗುವಾಗ ಮತ್ತೆ ಅದನ್ನೇ ಇಟ್ಕೊಂಡು ಮತ್ತೆ ಬರ್ತೀವಿ ವಾಪಸ್. ಏನು ಅಸಂಪೂರ್ಣ ಆಗುತ್ತೋ ಅಲ್ಲಿಂದ ಮತ್ತೆ ಶುರು ಮಾಡ್ತೀವಿ, ಮತ್ತೆ ವಾಪಸ್ ಬಂದು. ಆಯ್ತಾ? ಒಂದು ಕತೆ ಇದೆ. ಅದೇನಂತಂದ್ರೆ, ಒಂದು ವ್ಯಕ್ತಿ, ಒಂದು ಬಿಸ್ನೆಸ್ ಮ್ಯಾನ್ ಅಂತಂದ್ರೆ ಅವ್ರಿಗೆ ಈ ಯಾವುದು ಕಬ್ಬಿನ ಸ್ಟೋರ್ ಇರ್ತದಲ್ಲ, ಕಬ್ಬಿನ ಸ್ಟೋರ್ ಅಂತ, ಕಂಬಿ ಅಂತ ಇತ್ತು, ಸಾರಿ ಕಂಬಿ ಅಂದ್ರೆ ಐರನ್ ಸ್ಟೋರ್.
ಅವರು ಈ ಕಂಬಿ ಅಂತ ಸೇಲ್ ಮಾಡ್ತಾರೆ, ಸ್ಟೀಲ್ ವೆಂಡರ್ಸ್ ಅಂತ ಇರ್ತೀವಲ್ಲ, ಈ ಬಿಲ್ಡಿಂಗ್ಸ್ಗಳೆಲ್ಲ ಸೇಲ್ ಮಾಡ್ತಾರಲ್ಲ, ಬಿಲ್ಡಿಂಗ್ಸ್ಗೆಲ್ಲ ಯೂಸ್ ಮಾಡ್ತಾರಲ್ಲ, ಆ ಅದನ್ನು ಸ್ಟೀಲ್ ವೆಂಡರ್ ಅವರು ಆ ಬಿಸ್ನೆಸ್ ಇರುವಂತ ವ್ಯಕ್ತಿ. ಆ ವ್ಯಕ್ತಿಗೆ ತುಂಬಾ ಚೆನ್ನಾಗಿ ಬಿಸ್ನೆಸ್ ನಡೀತಾ ಇದೆ. ಅವ್ರಿಗೆ ವಯಸ್ಸಾಯ್ತು, ವಯಸ್ಸು ಹೆಚ್ಚಾಗಿದೆ, ಇನ್ನು ಆಲ್ಮೋಸ್ಟ್ ಆ ಅಂಪಸ್ ಏನಂತ ಹೇಳ್ತೀರಲ್ಲ, ಅಂದ್ರೆ ಆಲ್ಮೋಸ್ಟ್ ಬೆಡ್ ಮೇಲೆ ಮಲಗಿದ್ದಾನೆ, ಇನ್ನು ಹೋಗಕ್ಕೆ ತಯಾರಾಗಿದ್ದಾನೆ, ಇನ್ನು 2 ದಿವಸದಲ್ಲಿ ಹೋಗಕ್ಕೆ ತಯಾರಾಗಿದ್ದಾನೆ, ಆಲ್ಮೋಸ್ಟ್ ಆ ಸ್ಥಿತಿಯಲ್ಲಿದ್ದಾನೆ. ಎಲ್ಲರಿಗೂ ಮಾಹಿತಿ ಕಳಿಸಿದ್ದಾರೆ. ಅವರು ಅವನಿಗೆ 3 ಮಕ್ಕಳಿದ್ದಾರೆ, ಗಂಡು ಮಕ್ಕಳು, 3 ಗಂಡು ಮಕ್ಕಳು, 3 ಸಹ ಇವ್ರ ಜೊತೆ ಕೆಲಸ ಮಾಡ್ತಾ ಇರ್ತಾರೆ. ಓಕೆ, ಸೊ ಮಾಡ್ತಾ ಇರ್ತಾರೆ. ಈಗ ಈ ರೀತಿಯಲ್ಲಿ ಅವರು ಹೋಗೋ ಸಮಯ ಬಂತಲ್ಲ, ಸೊ ಅದಕ್ಕೂ ಎಲ್ಲ ಬಂಧುಗಳು, ಸ್ನೇಹಿತರು ಎಲ್ಲ ಬಂದಿರ, ಅಂದ್ರೆ ಕೊನೆ ಕೊನೆ ಉಸಿರಾಟ ಅಂತ ಹೇಳ್ಬಿಟ್ಟು, ಕೊನೆ ವೀಕ್ಷಣ ಅಂತ ಹೇಳ್ಬಿಟ್ಟು ಎಲ್ಲ ಬಂದಾರೆ. ಬಂದು ನೋಡ್ಕೊಂಡು 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 ಹೋಗ್ತಾ ಇದ್ದಾರೆ. ಸೊ ಈಗ ಆ ವ್ಯಕ್ತಿ ಮಲಗಿದಾನೆ, ಒಂಥರ ಸ್ವಲ್ಪ ಎಚ್ಚರಿಕೆ ಇದೆ, ಅದರಿಂದನೇ ಮಾತಾಡ್ತಾ ಇದ್ದಾನೆ. ಏನಂತಂದ್ರೆ, ಸೊ ಈ ಗಂಡ್ಮಕ್ಳಲ್ಲಿ ದೊಡ್ಡವನು ಎಲ್ಲಿದ್ದಾನೆ ಅಂತ ಕೇಳ್ತಾನೆ. ದೊಡ್ಡವನು ಇಲ್ಲೇ ಇದ್ದಾನೆ, ನಿಮ್ಮ ಆ ಪಕ್ಕದಲ್ಲಿದ್ದಾನೆ, ಅಲಿತಾ ಇದ್ದಾನೆ ಅಂತ. ಇನ್ನೊಬ್ಬನು ಮಧ್ಯವನು ಎಲ್ಲಿದ್ದಾನೆ ಅಂತಂದ್ರೆ, ಅದು ಆ ಕಡೆ ಇದ್ದಾನೆ, ಅವನು ಕೂತ್ಕೊಂಡು ಇಲ್ಲೇ ಅಲಿತಾ ಇದ್ದಾನೆ. ಇನ್ನು ಚಿಕ್ಕವನಲ್ಲಿದ್ದಾನೆ ಅಂದ್ರೆ ಅವನು ಇಲ್ಲೇ ಇದ್ದಾನೆ ಅಂತಾರೆ. ಮಧ್ಯವನು ಇಲ್ಲೇ ಇದ್ದಾನೆ ಅಂತ ತಕ್ಷಣ ಅವ್ರು ಹೇಳ್ತಾರೆ, ಅವನು ಇಲ್ಲೇ ಹಾಕಿದ್ದಾನೆ, ಸ್ಟೋರ್ ಇರ್ಬೇಕಲ್ಲ, ಅವನು ಈಗ ಇಲ್ಲೇ ಹಾಕಿದ್ದಾನೆ ಅವನು ಅಂತ. ನೋಡಿ, ಅವನು ತೀರು ಹೋಗ್ತಾ ಇದ್ದಾನೆ, ಅವನಿಗೆ ಆ ಸ್ಟೋರ್ ಬಗ್ಗೆ ಅಷ್ಟು ಕಾಲೇಜ್ ಇದೆ. ಏನ್ ಮಾಡೋದು, ಹೋಗೋದು ರೆಡಿ ಆಗಿದ್ದಾನೆ ಹೋಗಕ್ಕೆ, ಬಟ್ ಆ ಸ್ಟೋರ್ ಬಗ್ಗೆ ಅವನು ಅಷ್ಟು ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ದಾನೆ, ಮೋಹ ಇಟ್ಕೊಂಡಿದ್ದಾನೆ, ಅದು ವ್ಯಾಮೋಹ ಇಟ್ಕೊಂಡಿದ್ದಾನೆ. ನೋಡಿದ್ರ, ಅವನೇನಾಗ್ತದೆ, ಆ ರೀತಿಯಲ್ಲಿ ಹೋಗೋಕೆ ಮುಂಚೆನೂ ಆ ರೀತಿಯಲ್ಲಿ ಇದ್ರೆ ಇನ್ನು ಮತ್ತೆ ಬರವಾಗ ಹೆಂಗ್ ಬರ್ತಾನೆ, ಮತ್ತೆ ಇನ್ನೊಂದು ಸ್ಟೀಲ್ ಶಾಪ್ ಓಪನ್ ಮಾಡಕ್ ಬರ್ತಾನೆ, ಅಷ್ಟೇ ಮಾಡೋದು. ಈ ಸಾರಿ ಇನ್ನೊಂದು ದೊಡ್ಡ ಶಾಪ್ ಓಪನ್ ಮಾಡಕ್ ಬರ್ತಾನೆ ಅಷ್ಟೇ, ಅದನ್ನ ಸೇಲ್ ಮಾಡ್ಕೊಂತ ಕೂತ್ಕೊಳ್ತಾನೆ ಒಂದು ಅರ್ಧ ದಿವಸ ಜೀವನ. ಯಾವುದೋ ಒಂದು ದೊಡ್ಡದಾಗಿ ಕರ್ಮಗಳು ಹೊಡಿದ್ರೆ ಅವಾಗ ಬುದ್ಧಿ ಬರುತ್ತೆ, ಮತ್ತೆ ಇಂಥ ಜ್ಞಾನಕ್ಕೆ ಹುಡುಕ್ತಾನೆ. ನಮ್ಗೆಲ್ಲ ಅಷ್ಟೇ ಅಲ್ವಾ, ನಾವು ಎಲ್ಲ ಹುಡುಕಿರೋದು ಈ ಜ್ಞಾನಕ್ಕೆ, ಸುಮ್ಮನೆ ಹುಡುಕಿಲ್ಲ. ನಮ್ಮ ಜೀವನದಲ್ಲಿ ಎಲ್ಲೋ ಒಂದು ಹೊಡೆತ ಆಯ್ತು, ಯಾವುದೋ ಒಂದು ರೂಪದಲ್ಲಿ ಆ ಕರ್ಮಗಳು ಸ್ವಲ್ಪ ಒಳ್ಳೆ ಹೊಡೆತ ಕೊಡ್ತು. ಹೊಡಿದಕ್ಕೇನೆ ನಮ್ಗೆ ಸ್ವಲ್ಪ ಜ್ಞಾನೋದಯ ಕಡೆ ಪ್ರಯಾಣ ಮಾಡಬೇಕು, ನನಗೂ ಈ ದಾರಿ ಕರೆಕ್ಟ್ ಇಲ್ಲ ಅಂತ ಅನಿಸ್ತು. ಈ ದಾರಿ ಹುಡುಕಿದ್ವಿ, ಸಿಕ್ತು. ಮಾತಾರ್ ಫೌಂಡೇಶನ್ ಮುಖಾಂತರ ಈ ರೂಪದಲ್ಲಿ ಈ ಸತ್ಸಂಗ ಸಿಕ್ತು ಅಲ್ವಾ. ಅದೇ ರೀತಿಯಲ್ಲಿ ಎಷ್ಟು ಜೀವನಗಳು ಬೇಕು ಈ ತರ ಮಾಡ್ತಾ ಇದ್ರೆ, ಹೇಳಿ ನೋಡೋಣ. ಇದೇ ಆಗ್ತಾ ಇರ್ತದೆ, ಪುನರಪಿ ಮರಣಂ ಪುನರಪಿ ಜನನಂ, ಹೋಗೋದು ಬರೋದು, ಇದು ಸರ್ವಸಾಮಾನ್ಯ ಆಗ್ಬಿಟ್ಟಿದೆ. ಅರ್ಥ ಆಯ್ತಾ? ಉದಾಹರಣೆಗೆ ಗಾಂಧಿ ಮಹಾತ್ಮ, ಅವ್ರನ್ನು ಪಿಸ್ತೂಲಿಂದ ಬುಲೆಟ್ ಇಂದ ಸಾಯಿಸ್ತಾರೆ ಅಲ್ವಾ. ಸೊ ಆ ಬುಲೆಟ್ ಇಂದ ಸಾಯಿಸುವಾಗ ಅವರು ಮರಣದ ಸಮಯದಲ್ಲಿ ಹರೇ ರಾಮ್ ಅಂತ ಹೇಳ್ತಾರೆ. ನೋಡಿದ್ರ, ಇದು ಎಷ್ಟು ಜನ ಹೇಳ್ತಾರೆ? ಅವ್ರಿಗೆ ಹೇಗೆ ಮರಣ ಸಮಯದಲ್ಲಿನೂ ಅದು ನೆನಪು ಬಂತು, ನೋಡಿದ್ರ. ಅಂದ್ರೆ ನಿತ್ಯವಾಗಿ ಅವರು ಈ ಸತ್ಸಂಗದಲ್ಲಿ ಈ ಜ್ಞಾನದ ಮಾರ್ಗ ಅಳವಡಿಸ್ಕೊಂಡಿದ್ದಾರೆ ಲೈಫಲ್ಲಿ. ಇದು ಬೇಕಾಗಿರೋದು ಫ್ರೆಂಡ್ಸ್. ಅವ್ರ ನೆಕ್ಸ್ಟ್ ಜೀವನ ಏನಾಗತ್ತೆ, ಹರೇ ರಾಮ್ ಅಂತಾನೆ ಅವ್ರು ಉಸಿರಾಟ ಬಿಡ್ತಾನಂದ್ರೆ, ಅದು ಯಾರೋ ಬಂದು ಬುಲೆಟ್ ಹೊಡೆದ್ರೆ, ನಮ್ಗಂತೂ ಬುಲೆಟ್ ಹೊಡೆದ್ರೆ ನೆಕ್ಸ್ಟ್ ಸೆಕೆಂಡ್ ಔಟ್, ಅಂದ್ರೆ ಅದು ಏನ್ ನೆನಪಿರೋದಿಲ್ಲ. ಫಸ್ಟ್ ಆಫ್ ಆಲ್ ನಾವು ಎಲ್ಲಿದೀವೋ ನಮಗೆ ಗೊತ್ತಿಲ್ಲ, ಆ ರೀತಿಯಲ್ಲಿ ಪ್ರಾಣ ಬಿಡ್ತೀವಿ ಅಲ್ವಾ. ಸಾಮಾನ್ಯ ವ್ಯಕ್ತಿ ಹಂಗೆ ಎಲ್ಲ ಮಾಡೋದು. ಸೊ ಅದಕ್ಕೆ ಇಲ್ಲಿ ನಾವೆಲ್ಲರೂ ಆದ್ರೆ ನೆನಪಿಟ್ಕೋಬೇಕಾಗಿರೋದು ಈ 3 ಅಂಶಗಳು ಮಾತ್ರವೇ ದೀರ್ಘಕಾಲ ಜೀವನಕ್ಕೆ. ಒಂದು ವಿಷಯ ಹೇಳ್ತೀನಿ ನಾನು, ಇದು ಶ್ವಾಸದ ರಹಸ್ಯ ಏನಂತಂದ್ರೆ, ನಾವು ಶ್ವಾಸ ಒಳಗಡೆ ತಗೊಂಡುವಾಗ 10 ಇಂಚು, ಅಂದ್ರೆ ನಮ್ಮ ಮೂಗಿಯಿಂದ 10 ಇಂಚು ಇದೆಲ್ಲ, 10 ಇಂಚಿಂದ ನಾವು ಶ್ವಾಸ ಒಳಗಡೆ ತಗೊಂತೀವಿ. ಬಿಡುವಾಗ ಎಷ್ಟು ಬಿಡ್ತೀವಿ ಗೊತ್ತಾ? 12 ಇಂಚು ಆಚೆ ಕಡೆ ಬಂದು ಹೋಗ್ತದೆ. ನೀವು ಬೇಕಂದ್ರೆ ಒಂದು ಸಣ್ಣ ಕಡ್ಡಿ ತಗೊಳ್ಳಿ, ಅದನ್ನೊಂದು 10 ಇಂಚು ಕಟ್ ಮಾಡ್ಕೊಳ್ಳಿ, ಆಯ್ತಾ? ಇಲ್ಲ 12 ಇಂಚು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಲಾಸ್ಟ್ ಅಲ್ಲಿ ಒಂದು ಹತ್ತಿ ಇಟ್ಬಿಡಿ. ಒಂದು ಹತ್ತಿ ಅಂದ್ರೆ ಕಾಟನ್ ಇಟ್ಬಿಡಿ.
ಅದು ಈಗ ಇಟ್ಕೊಂಡು ನೋಡಿ, ನಿಮ್ಮ ಶ್ವಾಸ ಹೋಗಿ ಟಚ್ ಮಾಡ್ತಲ್ಲ ಅದು ಅಲ್ಲಾಡ್ತದೆ. ಕರೆಕ್ಟ್ 12 ಇಂಚಲ್ಲಿ ಇಟ್ಕೊಳ್ಳಿ, ನಿಮ್ಗೆ ಗೊತ್ತಾಗ್ತದೆ. ಇದೇನಾಗ್ತದೆ ಅಂದ್ರೆ, ನೆನ್ಪಿಟ್ಕೊಳ್ಳಿ, ತಗೊಂಡೋದು ಕಡಿಮೆ, ಬಿಡೋದು ಜಾಸ್ತಿ. ಇದು ಹೇಗಂದ್ರೆ ಒಂಥರ ಪ್ರಾಫಿಟ್ ಲಾಸ್ ತರ. ನಮ್ಮ ಜೀವನದಲ್ಲಿ ಯಾವುದೇ ಒಂದು ಬಿಸ್ನೆಸ್ ಅಲ್ಲಿ ನೋಡಿ, ನಮಗೆ ಖರ್ಚು ಜಾಸ್ತಿ, ಇನ್ಕಮ್ ಕಡಿಮೆ ಅಂದ್ರೆ ಏನಾಗುತ್ತೆ? ಬೇಗ ಮುಚ್ಚೋಗುತ್ತೆ ಬಿಸ್ನೆಸ್. ನಮ್ದು ಸಹ ಬೇಗ ದೇಹ ಮುಚ್ಚೋಗುತ್ತೆ. ಯಾಕೆ? ನಾವು ದಿನನಿತ್ಯ ಇದೇ ಮಾಡ್ತಾ ಇದ್ದೀವಿ. ಖರ್ಚು ಜಾಸ್ತಿ ಮಾಡ್ತೀವಿ, ಬಿಡೋದು 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 ಪ್ರತಿಯೊಂದು ಸರಿ. ತಗೊಂಡೋದು ಕಡಿಮೆ, ತಗೊಂಡೋದು 10 ಇಂಚಿಂದ ಶ್ವಾಸವನ್ನು, ಅದೇ ಪ್ರಾಣವಾಯುವನ್ನು ಬಿಡೋದು 12 ಇಂಚ್ ಬಿಟ್ಬಿಡ್ತೀವಿ. ಈ ರೀತಿ ಮಾಡುವಾಗ ಏನಾಗತ್ತಂದ್ರೆ, ನಮ್ಮ ಶಕ್ತಿ ಅನ್ನೋದು ಬೇಗ 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 ಖರ್ಚಾಗ್ತಾ ಹೋಗ್ತದೆ. ಅದಕ್ಕೆ ನಮ್ಮ ಜೀವನ ಓಕೆ ಬೇಗ 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 ಮುಕ್ತಾಯ ಆಗ್ತದೆ. ಶ್ವಾಸ ಶ್ವಾಸಗಳ ಸಂಖ್ಯೆ ನಾವು ಬೇಗ 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 ಖರ್ಚು ಮಾಡ್ತೀವಿ. ಅದಕ್ಕೆ ನಾವು ಇದಕ್ಕೆ ಮುಂಚೆನೇ ಹೇಳಿದ್ವಿ, ನಿಧಾನವಾಗಿ ಬ್ರೀತಿಂಗ್ ಮಾಡಿ, ಅಲ್ವಾ? ಸೊ ಇದಕ್ಕೆ ಮುಂಚೆ ನಾವು ಹೇಳುವಾಗ ಒಂದು 4 ಬ್ರೀತಿಂಗ್, 4 ಕೌಂಟ್ ತಗೊಳ್ಳಿ, 2 ಕೌಂಟು ಇಲ್ಲಾಂದ್ರೆ 6 ಕೌಂಟು ಅಲ್ಲಿ ನಿಲ್ಸ್ಕೊಳ್ಳಿ, ನಿಧಾನವಾಗಿ 8 ಕೌಂಟ್ ನಿಧಾನವಾಗಿ ಬಿಡಿ. ಸೊ ಈ ತರ ಯಾಕೆ ಹೇಳಿರ್ತೀವಿ ಅಂದ್ರೆ, ಶ್ವಾಸವನ್ನು ಆ ತರ ನಿಯಂತ್ರಣ ಮಾಡ್ತಾ ಮಾಡ್ತಾ ಹೋದ್ರೆ ಖರ್ಚು ಕಡಿಮೆ ಆಗತ್ತೆ. ಈಗ ಬ್ಯಾಂಕಲ್ಲಿ ದುಡ್ಡಿದೆ, ತಗೊಂಡೋಗಿ ಒಂದೇ 10 ದಿವಸ ಖರ್ಚು ಮಾಡ್ಬೋದು, ಇಲ್ಲ ಒಂದು ವರ್ಷನೂ ಸ್ವಲ್ಪ 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 ಖರ್ಚು ಮಾಡ್ಕೊಂಡು ಹೋಗ್ಬೋದು. ಅದು ನಮ್ಮ ಇಷ್ಟ. ಅದೇ ರೀತಿಯಲ್ಲಿ ಭಗವಂತ ಏನ್ ಮಾಡಿದಾನೆ? ಶ್ವಾಸಗಳು ಕೊಟ್ಬಿಟ್ಟಿದ್ದಾನೆ ನಿಮ್ಗೆ. ನೀವೇನ್ ಮಾಡಿದ್ರ? ಅಲ್ಲಿಂದ ಒಂಥರ ಬಾಡಿಗೆಗೆ ತಗೊಂಡ್ ಬಂದಿರ, ನನಗೆ ಇಷ್ಟು ಶ್ವಾಸಗಳು ಕೊಡಿ, ಅದನ್ನು ಖರ್ಚು ಮಾಡ್ಕೊಂಡು ಮತ್ತೆ ನಾನು ವಾಪಸ್ ಬರ್ತೀನಿ. ವಾಪಸ್ ಬರೋ ಒಂದು ಮಾಡ್ತೀನಿ ಏನಂತಂದ್ರೆ, ನೀವು ಯಾರು ಅಂತ ತಿಳ್ಕೊಂಡು ಬರ್ತೀನಿ ಅಂತ ಬಂದಿದ್ದೀವಿ ನಾವು, ಅಲ್ವಾ? ನಾನು ಯಾರು ಅಂತಂದ್ರೆ, ನೀವು ಯಾರು, ನಾನು ಯಾರು? ನಾನು ಜೀವರು, ನೀವು ದೇವರು. ನಾನು ಜೀವರು, ನೀವು ಪರಮಾತ್ಮ. ನಾವು ಜೀವಾತ್ಮ, ನೀವು ಪರಮಾತ್ಮ. ಜೀವಾತ್ಮ ಅಂತ ಅಂತ ಅಂದ್ರೆ, ಜೀವಾತ್ಮ ಅಂದ್ರೆ ನಾನು, ಪರಮಾತ್ಮ ಅಂದ್ರೆ ಇಡೀ ಎಲ್ಲ ಕಡೆ ಪ್ರತಿಯೊಂದಲ್ಲಿ. ಭಕ್ತಿ ಅಂದ್ರೆ ಏನು? ಭಕ್ತಿ ಅಂದ್ರೆ ಪೂಜಾ ಪುನಸ್ಕಾರ, ತೆಂಗಿನಕಾಯಿ, ಹೂವು, ಇದೆಲ್ಲ ಭಕ್ತಿ. ಭಕ್ತಿ ಅಂದ್ರೆ ಪ್ರತಿಯೊಂದರಲ್ಲಿ ಆ ಭಗವಂತನು ದರ್ಶಿಸೋದು. ಪ್ರತಿಯೊಂದರಲ್ಲಿ ನೀವೇ ಇದ್ರಿ, ಪ್ರತಿಯೊಂದರಲ್ಲಿ ನೀವೇ ಇದ್ರಿ, ಆ ನೀವೇ ನಾನು, ನಾನೇ ನೀವು. ಅಹಂ ಬ್ರಹ್ಮಾಸ್ಮಿ ಅಂತ ಇದೆಯಲ್ಲ, ಅಂತಂದ್ರೆ ಪ್ರತಿಯೊಂದರಲ್ಲಿ ಆ ಭಗವಂತನ ದರ್ಶನ ಮಾಡೋದು ಭಕ್ತಿ. ಅರ್ಥ ಆಯ್ತಲ್ಲ? ಸೊ ಇಲ್ಲೇನಾಗತ್ತಂದ್ರೆ, ನಾವು ಅವ್ರಿಗೇನು ಪ್ರಾಮಿಸ್ ಮಾಡಿ ಬಂದಿದ್ವಿ ಅಂದ್ರೆ, ಬರುವಾಗ ನಾನು ಹೋಗ್ತಾ ಇದ್ದೀನಿ, ಈ ನಾಟಕ ರಂಗದಲ್ಲಿ ಪ್ರವೇಶ ಮಾಡ್ತಾ ಇದ್ದೀನಿ, ಆದರೆ ನಾನು ಮರ್ತು ಬಿಡ್ತೀನಿ ಗ್ಯಾರಂಟಿ. ಬರೋಕ್ ಮುಂಚೆ ಮಾತ್ರ ನಾನು ಯಾರಂತ ತಿಳ್ಕೊಂಡು, ನೀವು ಯಾರಂತ ಕಂಡಿಡ್ದು ಬರ್ತೀನಿ, ಅಲ್ಲಿಗೆ ಟೆಸ್ಟ್ ಪಾಸ್ ಆಗತ್ತೆ, ನಾನು ಮತ್ತೆ ಕಲ್ಸಕ್ಕೆ ಹೋಗ್ಬೇಡಿ. ಅಷ್ಟಿಗೆ ಮುಕ್ತಾಯ. ನಾನು ಮತ್ತೆ ಬರಲ್ಲ, ಬರೋದು ನಾನು ಬೇಕಾಗಿಲ್ಲ, ನಾನು ಕಂಡಿಡ್ಕೊಂಡು ಬರ್ತೀನಿ. ನಾ ಐ ವಿಲ್ ಪಾಸ್ ದ ಗೇಮ್, ಐ ವಿಲ್ ಪಾಸ್ ದ ಟೆಸ್ಟ್ ಅಂಡ್ ದೆನ್ ಕಮ್ ಬ್ಯಾಕ್ ಟು ಯು. ಅದಾದ್ಮೇಲೆ ನಾನು ಕಲ್ಸಕ್ಕೆ ಹೋಗ್ಬೇಡಿ ವಾಪಸ್ ಅಂತಾನೆ ಪ್ರಾಮಿಸ್. ಅಂದ್ರೆ ಆ ರೀತಿಯಲ್ಲಿ ನಾವು ಒಪ್ಪಂದ ಮಾಡ್ಕೊಂಡೇ ಬರೋದು. ದಟ್ ಇಸ್ ಕಾಲ್ಡ್ ಸೋಲ್ ಕಾಂಟ್ರಾಕ್ಟ್. ಅರ್ಥ ಆಯ್ತಾ? ಆ ರೀತಿ ಮಾಡಿಕೊಂಡು ಕೆಳಗಡೆ ಬಂದು ಇಲ್ಲಿ ನಾಟಕದ ರಂಗದಲ್ಲಿ ಪ್ರವೇಶ ಮಾಡಿ, ನಾಟಕವೇ ನಿಜ ಅನ್ಕೊಂಡು, ಆಯ್ತಾ, ನಾನಾಟಿ ಬದುಕು ನಾಟಕ, ಕಾನಕ ಕನ್ನದಿ ಕೈವಲ್ಯ, ಅಲ್ವಾ? ಅಂದ್ರೆ ನಾನಾಟಿ ಬದುಕು ನಾಟಕ. ಈ ನಾಲ್ಕು 4 ಹಂತಗಳ ಈ ಜೀವನ ಅಂದ್ರೆ ಬಾಲ್ಯ, ಯೌವನತ್ವ, ಪ್ರೌಢತ್ವ, ವೃದ್ಧಾಪ್ಯ, ಈ 4 ದಶಗಳ ಈ ಜೀವನ ಒಂದು ನಾಟಕ ಸಮಾನ, ಅಲ್ವಾ? ಆ ರೀತಿಯಲ್ಲಿ ನಮ್ಮ ಜೀವನ ಸಾಗ್ತಾ ಇದೆ. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ನಾವು ಮಾಡಬೇಕಾಗಿರೋದು ಒಂದೇ, ಆದಷ್ಟು ಈ ಡೀಪ್ ಬ್ರೀತಿಂಗ್ ಪ್ರಾಣಾಯಾಮಗಳು. ಇಷ್ಟುವರೆಗೂ ನಾವು ಎಷ್ಟೋ ಹೇಳ್ಕೊಟ್ಟಿದ್ವಿ, ಎಷ್ಟೋ ಸರಿ ಹೇಳ್ಕೊಡ್ತಾ ಇದೀವಿ. ಹೇಮಾ ಮೇಡಮ್ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿಸ್ತಾರೆ. ಪ್ರತಿನಿತ್ಯ ಧ್ಯಾನ ಮಾಡೋದು, ಧ್ಯಾನ ಯಾವುದೇ ಒಂದು ದಿವಸ ಬಿಟ್ಟಿಲ್ಲದೆ ಧ್ಯಾನ ಮಾಡೋದು. ಅಲ್ಲಿ ಶ್ವಾಸಗಳ ಸಂಖ್ಯೆ ನಿಮ್ಗೆ ಸೇವ್ ಆಗತ್ತೆ. ಬ್ಯಾಂಕಲ್ಲಿ ದುಡ್ಡು ಏನ್ ಮಾಡ್ತೀವಿ? ದುಡ್ಡು ಸಂಗ್ರಹಣ ಮಾಡ್ತೀವಿ. ಇನ್ನು ಸ್ವಲ್ಪ ಹೆಚ್ಚು ಸಂಗ್ರಹಣ ಮಾಡ್ಕೊಂತ ಇದ್ರೆ ಫ್ಯೂಚರ್ ಯೂಸ್ ಆಗತ್ತೆ. ಇಲ್ಲಿ ಅಷ್ಟೇ, ಧ್ಯಾನ ಮಾಡೋದೇನು? ಧ್ಯಾನ ಮಾಡಿದ್ರೆ ಸಂಪಾದನಾ, ಧ್ಯಾನ ಮಾಡಿಲ್ಲ ಅಂದ್ರೆ
ಏನಾಗತ್ತೆ? ಖರ್ಚು ಅಂತ ಲೆಕ್ಕ. ನೀವು ಧ್ಯಾನ ಮಾಡಿಲ್ಲ ಅಂದ್ರೆ ಆ ದಿವಸ ಖರ್ಚಾಯಿತು ಅಂತ, ಜಾಸ್ತಿ ಖರ್ಚಾಯಿತು. ಯಾವ ಬ್ಯಾಂಕಲ್ಲಿ? ನಿಮ್ಮ ಶ್ವಾಸ ಬ್ಯಾಂಕಲ್ಲಿ. ನಾರ್ಮಲ್ ಬ್ಯಾಂಕ್ ಹೇಗೋ ಈ ಬ್ಯಾಂಕ್ ಅಷ್ಟೇ. ಎರಡು ಬ್ಯಾಂಕಲ್ಲಿ ನಿಮ್ದು ಭೂಮಿ ಮೇಲೆ ಈ ಶರೀರದಲ್ಲಿರುವಾಗ ಒಂದು ನಾರ್ಮಲ್ ಅಂದ್ರೆ ಪ್ರಾಪಂಚಿಕ ಬ್ಯಾಂಕ್, ಅದು ದುಡ್ಡಿನ ಬ್ಯಾಂಕ್. ಇನ್ನೊಂದು ಬ್ಯಾಂಕ್ ನಿಮ್ಮ ಹತ್ರ ಇದೆ, ಅಲ್ಲಿಂದ ತಗೊಂಡು ಬಂದಿರೋದು, ಅಂದ್ರೆ ಸೃಷ್ಟಿಕರ್ತ ನಿಮಗೆ ಕೊಟ್ಟಿರೋದು. ಜನ್ಮ ಪ್ರಣಾಳಿಕೆ ಮಾಡಿಕೊಂಡು ಆ ಜನ್ಮನ್ನು ಪಡೆಯಕ್ಕೆ ಇಲ್ಲಿ ಬರುವಾಗ ನಾವು ತಗೊಂಡು ಬಂದಿರೋದು ಇನ್ನೊಂದು ಬ್ಯಾಂಕ್, ಶ್ವಾಸ ಬ್ಯಾಂಕ್. ಅದನ್ನು ಯಾವಾಗ ತುಂಬುತ್ತಾ ಇರಬೇಕು, ಅದನ್ನು ಖಾಲಿ ಮಾಡ್ತಾ ಹೋಗಬಾರ್ದು. ಎಷ್ಟು ಬೇಗ ಖಾಲಿ ಮಾಡ್ತೀರೋ ಅಷ್ಟು ಬೇಗ ದೇಹವನ್ನು ಬಿಟ್ಟು ಹೋಗ್ತಾ ಇರಬೇಕು. ಎಷ್ಟು ಸುಂದರವಾಗಿದ್ರು ಯಾರು ಕೇರ್ ಮಾಡಲ್ಲ. ನನ್ನ ದೇಹ ಸುಂದರವಾಗಿದೆ, ನಾನಿಷ್ಟು ಕೋಟ್ಯಾಧಿಪತಿ, ನಾನಿಷ್ಟು ಸಂಪದಲ್ಲಿ ಮಾಡಿದ್ದೀನಿ, ಇಷ್ಟು ಮಕ್ಕಳಿದ್ದಾರೆ, ಇಷ್ಟು ಬಿಲ್ಡಿಂಗ್ ಅಲ್ಲಿ ಮಾಡಿದ್ದೀನಿ, ನಾನು ಪ್ರೈಮ್ ಮಿನಿಸ್ಟರು, ನಾನು ಚೀಫ್ ಮಿನಿಸ್ಟರು, ನಾನೊಂದು ಒಂದು ಯಾವುದು ಇನ್ನೇನೋ ಏನೋ ಇದೆಲ್ಲ, ಸುಮಾರು ಪದವಿಗಳಿದೆಲ್ಲ, ಇಂಜಿನಿಯರು, ಡಾಕ್ಟರು, ನಾನು ಇಡೀ ವಿಶ್ವದಲ್ಲಿ ದೊಡ್ಡ ಪ್ರಖ್ಯಾತಿ ಹೊಂದಿನಂತ ಮ್ಯೂಸಿಷಿಯನ್ನು, ಸ್ಪೋರ್ಟ್ಸ್ ಮ್ಯಾನು, ನಥಿಂಗ್ ಟು ಕೇರ್, ಕಮ್ ಕಟ್ ಅಷ್ಟೇ. ಅರ್ಥ ಆಯ್ತಾ? ಸೊ ಆ ರೀತಿಯಲ್ಲಿ ಇರ್ತದೆ. ಸೊ ಯಮಧರ್ಮರಾಜ ಬರುವಾಗ, ಓಕೆ, ಸೊ ಹೇಗಿರ್ತದೆ ಅಂದ್ರೆ ಅದೇ ರೀತಿಯಲ್ಲಿ ಇರ್ತದೆ. ಅವ್ರು ಬಂದ್ರೆ ಸೊ ನೀವು ಎಷ್ಟೇ ಕೇಳಿದ್ರು ಅವಕಾಶ ಕೊಡೋದಿಲ್ಲ ಅವ್ರು, ಆ ರೀತಿ ಆಗತ್ತೆ. ಓಕೆ, ಸೊ ಅದಕ್ಕೋಸ್ಕರ ಯಾರೊಬ್ರು ಒಂದ್ಸರಿ ಒಂದು ವ್ಯಕ್ತಿ ಹೀಗೆ ಸಾವು ಹತ್ರ ಬಂದಿರ್ತದೆ. ಯಮಧರ್ಮಜರ ಯಮಧರ ಯಮ ಯಮ ಬರ್ತಾನೆ. ಬಂದ್ಮೇಲೆ ನೀವು ಹೋಗ್ಬೇಕಪ್ಪ, ಸಮಯ ಇದೆ, ಬನ್ನಿ ನನ್ನ ಜೊತೆಗೆ ಅಂತಾರೆ. ಸ್ವಾಮಿ, ನಾನು ಬರ್ತೀನಿ, ಸ್ವಲ್ಪ ಅಟ್ಲೀಸ್ಟ್ ಒಂದು 5 ಸೆಕೆಂಡ್ ಕೊಡಿ. ಆಯ್ತಾ? ಸೊ 5 ಸೆಕೆಂಡ್ ಕೊಟ್ರೆ ಎಲ್ಲ ನಮ್ಮ ಅದೆಲ್ಲ ಇರ್ತದಲ್ಲ, ಇನ್ನೇನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳೋದೆಲ್ಲ ಅದೆಲ್ಲ ಮಾಡ್ಕೊಂಡು ಬರ್ತೀನಿ ಅಂತಂದ್ರು ಅವ್ರು ಹೇಳ್ತಾರೆ. 5 ಸೆಕೆಂಡ್ ಇಲ್ಲ, ಒಂದು 5 ಕ್ಷಣ, ಅದೇ 5 ನಿಮಿಷ ಅಂತ ಹೇಳ್ತಾರೆ. 5 ನಿಮಿಷ ಅಲ್ಲ, 5 ಸೆಕೆಂಡ್ ಕೊಡಲ್ಲ, ನೀವು ಬರ್ತಾ ಇರ್ಬೇಕಷ್ಟೇ. ಹಾಗೆ ಕರ್ಕೊಂಡು ಹೋಗ್ತಾನೆ. ಆಯ್ತಾ? ಅವ್ರು ಏನೇನು ಹೇಳ್ತಾರೋ ಎಲ್ಲದನ್ನು ಬೇಡ, ಇಲ್ಲ 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 ಅಂತಾನೆ ಹಾಗೆ ಕಟ್ ಮಾಡ್ತಾನೆ. ನೀವು ಏನು ಹೇಳಿದ್ರು ಏನು ಅದು ಕೇಳೋದಿಲ್ಲ, ಮೃತ್ಯು ಕೇಳೋದಿಲ್ಲ ಅಷ್ಟೇ ಅಲ್ವಾ? ಅದಕ್ಕೋಸ್ಕರವೇ ಈ ಶ್ವಾಸ ಸಂಖ್ಯೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಆಯ್ತಾ? ಬಟ್ ಶ್ವಾಸವನ್ನು ಪಡೆಯುವಾಗನೂ ಅಷ್ಟೇ ನೆನಪಿಟ್ಕೊಳ್ಳಿ, ಶ್ವಾಸ ನಾವು ಆದಷ್ಟು ಮೂಗಿಯಿಂದ ಯಾಕೆ ತಗೋಬೇಕು, ಬಾಯಿಂದ ಯಾಕೆ ತಗೋಬಾರದು? ಬಾಯಿಂದ ಬಿಡ್ಬೋದು, ಬೇಕಂದ್ರೆ ಬಾಯಿಂದ ತಗೋಬಾರ್ದು. ಮೂಗಿಯಿಂದ ಯಾಕೆ ಶ್ವಾಸ ತಗೋಬೇಕು? ಯಾಕೆ ಆ ರೀತಿಯಲ್ಲಿ ರಚನೆ ಆಯಿತು ನಮ್ಮ ಅಸ್ತಿತ್ವ, ನಮ್ಮ ಶರೀರ ನಿರ್ಮಾಣ ಅಂದ್ರೆ, ಮೂಗಿಯಲ್ಲಿ ನಿಮ್ಗೆ ಗೊತ್ತಿರೋ ಪ್ರಕಾರ ಇಲ್ಲಿ ಕೂದಲಿರುತ್ತೆ. ಯಾವುದೇ ಆಚೆ ಕಡೆ ಬರುವಂತ ಈ ದುಮ್ಮು ಧೂಳಿ ಅಂತ ಅಲ್ಲಿ ಫಿಲ್ಟರ್ ಆಗುತ್ತೆ. ಇನ್ನೂ ಹೇಳ್ಬೇಕಂದ್ರೆ ಇನ್ನೂ ಜಾಸ್ತಿ ಟಾಕ್ಸಿನ್ಸ್ ಎಲ್ಲ ಇದ್ರೆ ಒಳಗಡೆ ತೇವೆ ಇರುತ್ತೆ, ತೇವಕ್ಕೆ ಅಂಟ್ಕೊಂತವೆ ಅಲ್ಲಿ. ಅದಕ್ಕೆ ಮೂಗಿ ಒಳಗಡೆ ನೋಡಿದ್ರೆ ಸ್ವಲ್ಪ ಹಾರ್ಡ್ ಆಗಿ, ನಾವು ಜನರಲಿ ಒಂಥರ ಹಾರ್ಡ್ ಆಗಿರ್ತವಲ್ಲ, ಆ ರೀತಿಯಲ್ಲಿ ನಾವು ತೆಗೆಯುವಾಗ ಅಂದ್ರೆ ಕ್ಲೀನ್ ಮಾಡ್ಕೊಳ್ಳುವಾಗ ಬರ್ತವೆ ನೋಡಿ ವಾಪಸ್ ಆಚೆ ಕಡೆ. ಅಂದ್ರೆ ಅವೆಲ್ಲರೂ ಸಹ ಅಷ್ಟೇ, ಈ ದುಮ್ಮು ಧೂಳಿ ಈ ತರ ಟಾಕ್ಸಿನ್ಸ್ ಎಲ್ಲ ಅಲ್ಲೇ ಅಂಟ್ಕೊಂಡು ಅಲ್ಲೇ ಸ್ಟಾಪ್ ಆಗಿ ನಿಮ್ಮ ಆಕ್ಚುಯಲ್ ಉಸಿರಾಟ ವ್ಯವಸ್ಥೆಗೆ ಹೋಗುವಾಗ ಕ್ಲೀನ್ ಆಗಿ ಹೋಗುತ್ತೆ. ಅದೇ ನೀವು ಬಾಯಿಂದ ತಗೊಂಡ್ರೆ ಏನಾಗುತ್ತೆ? ಖಂಡಿತ ಕಲ್ಮಶ ಆಗತ್ತೆ. ಆ ಆ ಕಲ್ಮಶ ಎಲ್ಲ ಹೋಗಿ ನೇರವಾಗಿ ಶ್ವಾಸಕೋಶಗಳು ಹೋಗುತ್ತೆ. ಆ ಶ್ವಾಸಕೋಶಗಳು ಗ್ಯಾರಂಟಿ ಡ್ಯಾಮೇಜ್ ಆಗುತ್ತೆ. ನೋಡಿದ್ರ? ಸೊ ಈ ರೀತಿಯಲ್ಲಿ ಮಾಡಬಾರ್ದು ಫ್ರೆಂಡ್ಸ್. ಓಕೆ, ಸೊ ಇದು ನೆನ್ಪಿಟ್ಕೊಳ್ಳಿ. ಸೊ ಈ ಜ್ಞಾನ ಎಲ್ಲ, ಇಂಥ ಜ್ಞಾನ, ಅದ್ಭುತ ಜ್ಞಾನ ನಾವೇನ್ ಮಾಡಬೇಕು? ಸೊ ತಿಳ್ಕೊಂಡು ಇದನ್ನು ಅಭ್ಯಾಸ ಮಾಡ್ಬೇಕಾಗತ್ತೆ. ಆಯ್ತಾ? ಇಲ್ಲಿ ನೋಡಿ, ಒಂದು ಒಂದು ಸೂಕ್ತಿ ಅಂತ ಹೇಳ್ಬೋದು. ಉತ್ತಮವಾದ ವ್ಯಕ್ತಿಗೆ ಒಂದು ಕೋಪ ಬಂದ್ರೆ, ಆ, ಒಂದು ಉತ್ತಮವಾದ ವ್ಯಕ್ತಿ ಇಟ್ಕೊಳ್ಳಿ, ಅವ್ರಿಗೆ ಕೋಪ ಬಂದ್ರೆ ಏನಾಗುತ್ತೆ? ಮೇ ಬಿ ಅವ್ರಿಗೆ ಒಂದು ಕ್ಷಣಕಾಲ ಕೋಪ ಇರುತ್ತೆ ಅಲ್ವಾ? ಅದೇ ಮಧ್ಯಮ 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 ಅಂದ್ರೆ ಒಂದು ಮಿಡಿಲ್ ಲೆವೆಲ್ ಅಲ್ಲಿ, ಮಿಡಿಲ್ ಸ್ಥಾಯಿ ಅಂತ ಇಟ್ಕೊಳ್ಳಿ, ಆಧ್ಯಾತ್ಮಿಕ ಮಿಡಿಲ್ ಸ್ಥಾಯಿಲಿದ್ರೆ ಆ ವ್ಯಕ್ತಿ ಕೋಪ ಬಂದ್ರೆ, ಅಂದ್ರೆ ಉತ್ತಮವಾದ ವ್ಯಕ್ತಿ ಕೋಪ ಬಂದ್ರೆ ಒಂಥರ ಕ್ಷಣಕಾಲ. ಯಾವ ರೀತಿ ಅಂದ್ರೆ ನೀರು ಮೇಲೆ ನಾವು ಯಾವ್ದನ ಬರೆದ್ರೆ ಹೇಗಿರ್ತದೆ, ತಕ್ಷಣ ಹೋಗ್ಬಿಡ್ತದೆ ಅಲ್ವಾ? ಆ ರೀತಿಯಲ್ಲಿ. ಅದೇ ಮಧ್ಯಮ ಆ ವ್ಯಕ್ತಿ ಕೋಪ ಬಂದ್ರೆ ಸ್ವಲ್ಪ ಗಂಟೆಗಳಿರ್ತದೆ. ಯಾವ ರೀತಿ ಅಂದ್ರೆ
ಈ ಸ್ಯಾಂಡ್ ಮೇಲೆ ಬರೆದಿದ್ರೆ ಅದಿರತ್ತ, ಗಾಳಿಗೆಲ್ಲ ಬಂದ್ರೆ ಆಗಿರ್ತದಲ್ಲ, ಅಷ್ಟು ಮಾತ್ರ ಲೆಕ್ಕ ಮಾಡ್ಕೋಬಹುದು. ಅದೇ ಹತಮ ಅಂತ ಹೇಳ್ತೀವಿ. ಹತಮ ಅಂತಂದ್ರೆ ನಿಮ್ನ ಸ್ಥಾಯಿ ಇರುವಂತ ವ್ಯಕ್ತಿ. ಅವನಿಗೆ 24 ಗಂಟೆ ಕೋಪದಲ್ಲಿ ಇರ್ತಾನೆ ಅವನು. ಒಂಥರ ಸ್ಲೇಟ್ ತಗೊಂಡು ಅದ್ರ ಮೇಲೆ ಬರಿತೀವಲ್ಲ, ಚಾಕ್ ಪೀಸೋ ಇಲ್ಲಾಂದ್ರೆ ಯಾವ್ದನ್ನ, ಆ ರೀತಿಯಲ್ಲಿ ಹಾಗೆ ಇದು ಬಿಡ್ತದೆ. 24 ಗಂಟೆಲ್ಲ ಹಾಗೆ ಅನುಭವಿಸ್ತಾನೆ ಇರ್ತಾನೆ ಅವ್ನು. ಈ ಅತಮಾತ ಅಧಮದಲ್ಲಿ ಏನೋ ಇನ್ನೂ ನಿಮ್ನೀತವಾದ ಅಂದ್ರೆ ಇನ್ನೂ ನೀಚವಾದ ವ್ಯಕ್ತಿ ಇರ್ತಾರೆ. ಸ್ವಲ್ಪ ವ್ಯಕ್ತಿಗಳು ಇನ್ನೂ ಆತಮ ಸ್ಥಾಯಕ್ಕಿಂತ ಇನ್ನೂ ಕೆಳಗಡೆ ಸ್ಥಾಯಿ ಅಂತ ಇಟ್ಕೊಳ್ಳಿ. ಅಂತ ವ್ಯಕ್ತಿಗಳಿಗೆ ಕೋಪ ಬಂದ್ರೆ ಮರಣವರೆಗೂ ಆ ಕೋಪ ಇಟ್ಕೊಂತಾರೆ. ಅಸೂಯೆ ಆಗ್ತದೆ ಅದು. ಅಸೂಯಾಗಿ ಪರಿವರ್ತನೆಗೊಳಿಸಿ ಒಂಥರ ಈ ಶಿಲ್ಪ ಶಿಲ್ಪ ಅಂತ ಇತ್ತಲ್ಲ, ಒಂದು ಅಂದ್ರೆ ಒಂದು ವಿಗ್ರಹನು ರೆಡಿ ಮಾಡ್ತೀವಲ್ಲ, ಆ ರೀತಿಯಲ್ಲಿ ಆ ಪರ್ಮನೆಂಟ್ ಆಗಿ ಇಟ್ಬಿಡ್ತದೆ ಅವ್ರ ಒಳಗಡೆ. ಅಂತ ವ್ಯಕ್ತಿಗಳು ಇದ್ದಾರೆ. ಅರ್ಥ ಆಯ್ತಾ? ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಸೊ ಅದಕ್ಕೆ ನಮ್ಮ ಎಲ್ಲದಕ್ಕಿಂತ ನಮ್ಮ ಒಳಗಡೆ ಭಾರ ಇರೋದು ಯಾವ್ದು ಗೊತ್ತಾ? ನಮ್ಮ ಮನಸ್ಸಲ್ಲಿರುವಂತ ಈ ದುರ್ಗುಣಗಳೇ ಭಾರ. ನಿಜವಾಗಿ ಹೇಳ್ಬೇಕಂದ್ರೆ ಈ ಕೋಪ ತಾಪ ಇದೆಲ್ಲ ಇದೆಯಲ್ಲ, ಇದನ್ನು ಸಹ ಎಲ್ಲಾದ್ರೂ ನಾವು ಹೋಗಲಾಡಿಸ್ಲೇಬೇಕು. ಅದಕ್ಕೂ ಧ್ಯಾನ ಮುಖ್ಯವಾದ ಪ್ರಕ್ರಿಯೆ. ನಮಗೆಲ್ಲ ಆನಾಪಾನಸತಿ ಧ್ಯಾನ ಅತಿ ಮುಖ್ಯವಾದ ಪ್ರಕ್ರಿಯೆ ಅಂತಾನೆ ಹೇಳ್ಬೋದು ಅಲ್ವಾ? ಸೊ ಆ ರೀತಿಯಲ್ಲಿ ಎಲ್ಲದಕ್ಕಿಂತ ತಿಳಿಯಾದ ವಿಷಯ ಏನಂತಂದ್ರೆ ನಮ್ಮಲ್ಲಿರುವಂತ ಒಂದು ಆ ಸ್ವಚ್ಛವಾದ ಮನಸ್ಸು, ನಿರ್ಮಲತ್ವ, ಆ ನಿಚ್ಚಲತ್ವ ಹೊಂದಿರುವಂತ ಮನಸ್ಸು. ಅದು ಬೇಕಂದ್ರೆ ಮತ್ತೆ ಧ್ಯಾನವೇ ನಾವು ಮಾಡ್ತಾ ಇರಬೇಕಾಗತ್ತೆ. ಆಯ್ತಾ? ಸೊ ಒಂದು ಒಂದು ಶಿಷ್ಯ ಗುರು ಹತ್ರ ಹೋಗ್ತಾನೆ. ಓಕೆ. ಸೊ ಏನಂತಂದ್ರೆ ಈ ಮೃತ್ಯು ಅನ್ನೋದು ಒಂದಕ್ಕೆ ಮುಂಚೆ, ಆಯ್ತಾ, ಈ ಮೃತ್ಯು ಇನ್ನೂ ಬರಕ್ ಮುಂಚೆನೆ ಮೋಕ್ಷವನ್ನು ಹೊಂದಬೇಕು, ಅಮರತ್ವವನ್ನು ಹೊಂದಬೇಕಂತ ಒಂದು ಶಿಷ್ಯ ಗುರು ಹತ್ರ ಹೋಗ್ತಾನೆ. ಹೋಗಿ, ಗುರುಜಿ ಮೋಕ್ಷಕ್ಕೆ ಒಂದು ಒಂದು ಒಳ್ಳೆ ಉಪಾಯ ಹೇಳಿಕೊಡಿ ಅಂತ ಹೇಳ್ತಾರೆ. ಅವಾಗ ಗುರು ಏನ್ ಹೇಳ್ತಾರೆ ಅಂದ್ರೆ, ನೀವು ಒಂದನ್ನು ಬಂಧನ ಮಾಡಬೇಕು, ಇನ್ನೊಂದನ್ನು ಬಿಡಬೇಕು ಅಂತ ಹೇಳ್ತಾರೆ. ಮೋಕ್ಷಕ್ಕೆ ಇಷ್ಟೇ ಇರೋದು, ಒಂದು ಬಂಧನ ಮಾಡಬೇಕು, ಇನ್ನೊಂದನ್ನು ಬಿಡಬೇಕು ಅಂತ ಹೇಳ್ತಾರೆ ಅಷ್ಟೇ. ಏನದು ಅಂತಂದ್ರೆ ಇಂದ್ರಿಯಗಳನ್ನು ಬಂಧನ ಮಾಡಬೇಕು. ನಿನ್ನ ಹತ್ರ ಇರೋದೆಲ್ಲ ಅಂಟ್ಕೊಂಡಿದೆಯಲ್ಲ, ನನ್ನ ಸಂಸಾರ, ನನ್ನ ಆಸ್ತಿಗಳು, ನನ್ನ ಪದವಿ, ನನ್ನ ಬ್ಯಾಂಕ್ ಬ್ಯಾಲೆನ್ಸು, ಅದೆಲ್ಲ ಬಿಡಬೇಕು. ಅಂಟ್ಕೊಂಡಿರೋದು ಬಿಡಬೇಕು, ಮೋಹತ್ವವನ್ನು ಬಿಡಬೇಕು ಅಂತ ಹೇಳ್ತಾರೆ. ನೋಡಿ, ಇಷ್ಟೇ ಇರೋದು ಉಪಾಯ. ಇಷ್ಟು ಮಾಡಿದ್ರೆ ಸಾಕಪ್ಪ ಅಂತ ಗುರುಗಳು ಹೇಳ್ತಾರೆ, ಹೇಳಿ ಕಲಿಸ್ತಾರೆ. ಅದನ್ನು ಅರ್ಥ ಮಾಡ್ಕೋಬೇಕು. ಆಯ್ತಾ? ಅಂದ್ರೆ ಯಾವುದೇ ನೋಡಿ, ಯಾವುದೇ ಒಂದು ವಿಷಯ ಅಂದ್ರೆ ಯಾವುದೇ ಒಂದು ವಿಷಯಕ್ಕೆ ಅಂಟ್ಕೊಂಡಿರಬಾರ್ದು. ಆಯ್ತಾ? ಈ ನಿಸ್ಸಂಗತ್ವ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ನಿಸ್ಸಂಗತ್ವ ಇದ್ರೆ ನಿರ್ಮೋಹತ್ವ ಬರ್ತದೆ, ನಿರ್ಮೋಹತ್ವದಿಂದ ನಿಚ್ಚಲ ತತ್ವ ಬರ್ತದೆ, ನಿಚ್ಚಲ ತತ್ವದಿಂದನೇ ನಮಗೆ ಜೀವನ್ ಮುಕ್ತಿ ಸಿಗತ್ತೆ. ಅದನ್ನ ಅರ್ಥ ಮಾಡ್ಕೋಬೇಕು ನಾವು, ಅಲ್ವಾ? ಸೊ ಅದಕ್ಕೆ ಯಾವಾಗ್ಲೂ ಈ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು, ಆಮೇಲೆ ನೋಡಿ, ಒಂದು ರೋಡ್ ಸ್ಥಿರವಾಗಿರತ್ತ, ಅದ್ರ ಮೇಲೆ ಹೋಗಿ ಬರ್ತಾ ಇರುವಂತ ವೆಹಿಕಲ್ಸ್, ಒಂದು ಸರಿ ಟಿವಿ ಒಂದು ಯಾವುದೋ ಮೋಟರ್ ಸೈಕಲ್ ಹೋಗುತ್ತೆ, ಇನ್ನೊಂದ್ಸರಿ ಕಾರ್ ಹೋಗುತ್ತೆ, ಇನ್ನೊಂದ್ಸರಿ ಲಾರಿ ಹೋಗುತ್ತೆ, ಇವೆಲ್ಲ ಚೇಂಜ್ ಆಗ್ತಾನೆ ಇರ್ತವೆ. ಬಟ್ ರೋಡ್ ಮಾತ್ರ ಸ್ಥಿರವಾಗಿರತ್ತ, ಅಷ್ಟೇ ಅಲ್ವಾ? ಅದೇ ರೀತಿಯಲ್ಲಿ ಇನ್ನೊಂದು ಒಂದು ತೆರ ಅಂತಂದ್ರೆ, ಉದಾಹರಣೆಗೆ ಒಂದು ಸ್ಕ್ರೀನ್ ಇದೆ ಅಂತ ಇಟ್ಕೊಳ್ಳಿ, ಸಿನಿಮಾ ಸ್ಕ್ರೀನ್ ಅಂತ ಇಟ್ಕೊಳ್ಳಿ. ಅದ್ರ ಮೇಲೆ ಒಂದ್ಸರಿ ರಾಜ್ಕುಮಾರ್ ಬರ್ತಾನೆ, ಇನ್ನೊಂದ್ಸರಿ ಪುನೀತ್ ರಾಜ್ಕುಮಾರ್ ಬರ್ತಾನೆ, ಇನ್ನೊಂದ್ಸರಿ ಯಾರ್ಯಾರು ಡಿಫ್ರೆಂಟ್ ಆಕ್ಟರ್ಸ್ ಬರ್ತಾರೆ ಹೋಗ್ತಾರೆ. ಚಿರಂಜೀವಿ ತೆಲುಗಲ್ಲಿ ಯಾರೇ ಒಂದು ಬೊಮ್ಮೆ, ಒಂಥರ ಬೊಮ್ಮೆ ತರ ಅದು, ಬರೋದು ಹೋಗೋದು ಅಲ್ವಾ? ಬಟ್ ತೆರೆ ಮಾತ್ರ ಹಾಗೆ ಇರ್ತದೆ. ಎಷ್ಟು ಬೊಮ್ಮೆಗಳು ಬರ್ತಾ ಹೋಗ್ತದೆ ಒಂದು ಸಿನಿಮಾ ಅಲ್ಲಿ, ಬಟ್ ತೆರೆ ಮಾತ್ರ ಚೇಂಜ್ ಆಗಲ್ಲ. ಅದೇ ರೀತಿಯಲ್ಲಿ ನೀವು ಅನ್ನೋದು ಸ್ಥಿರ. ಅಂದ್ರೆ ನೀವು ಅಂದ್ರೆ ಯಾರು? ನಿಮ್ಮ ಆತ್ಮ ಅಲ್ವಾ? ಅದು ಸ್ಥಿರವಾಗಿ ಶಾಶ್ವತ ಆಗಿರತ್ತೆ. ಈ ಬೊಮ್ಮೆಗಳು ತರುವಂತ ಈ ದೇಹಗಳು ಬರೋದು ಹೋಗೋದು, ಇದು ಅಸ್ಥಿರ ಅಲ್ವಾ? ಸೊ ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಓಕೆ. ಸೊ ಇವತ್ತು ಈ ಸ್ವಲ್ಪ ಜ್ಞಾನವನ್ನು ನಾವು ತಿಳ್ಕೊಂಡಾಗ ಪ್ರಯತ್ನ ಮಾಡಿದ್ವಿ. ಒಳ್ಳೆ ವಿಷಯಗಳಿವೆಲ್ಲ ಹೇಳಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ. ಸ್ವಲ್ಪ ಅಗೇನ್ ಇದನ್ನು ಮತ್ತೆ ಈ ವಿಡಿಯೋ ನೋಡಿಕೊಂಡು ಇವನು ಪದೇ ಮನನ ಮಾಡ್ಕೊಳ್ಳಿ. ಇದು ನಿಮ್ಗೆ ಉಪಯೋಗ ಆಗುತ್ತೆ. ಮತ್ತೆ ಯಾರಾದರೂ
ಇನ್ನು ನಿಮ್ಮ ಫ್ರೆಂಡ್ಸ್ಗೆ ಅವ್ರಿಗೆ ಎಲ್ರಿಗೂ ಶೇರ್ ಮಾಡಬೇಕು. ಯಾಕಂದ್ರೆ ಈ ವಿಷಯಗಳೆಲ್ಲ ಒಂದೇ ಕಡೆ ಎಲ್ಲಿ ಸಿಗಲ್ಲ. ಆಯ್ತಾ? ಸೊ ನಾವು ಅವ್ರಿಗೆ ತಿಳಿಸ್ಕೊಡುವಾಗ ಅವರು ಇದರಲ್ಲಿ ಏನೋ ಒಂದು ವಿಷಯ ಅವ್ರಿಗೆ ಗೊತ್ತಾಗತ್ತೆ, ಅದನ್ನು ಅಳವಡಿಸ್ಕೊಂತಾರೆ, ಅವರ ಜೀವನವನ್ನು ಪರಿವರ್ತನೆಗೊಳಿಸ್ಕೊಂತಾರೆ. ಅದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ನಾವಿಲ್ಲಿರುವಂಥ ವ್ಯಕ್ತಿಗಳೆಲ್ಲ ನಮ್ಮ ಕರ್ತವ್ಯ ಏನು? ಪ್ರಚಾರ. ನೀವು ಆಲ್ರೆಡಿ ತಿಳ್ಕೊಂಡಿದ್ದೀರಾ, ಇನ್ನೇನಿದೆ ತಿಳ್ಕೊಳ್ಳೋದು? ನಾನು ಎಷ್ಟೇ ಹೇಳಿದ್ರು ನಿಮಗೆ ಆ ವಿಷಯ ವಿಧ ವಿಧ ಕೋನದಲ್ಲಿ ಹೊಸ ಹೊಸ ವಿಷಯದಲ್ಲಿ ಹೇಳ್ತಾ ಇರ್ತೀವಿ. ಆದರೆ ಸತ್ಯ ಅಂತೂ ತಿಳಿದು ಬಂದಿದೆ. ಅಂದರೆ ಸತ್ಯ ಅಂತೂ ಸ್ವಲ್ಪ ಮನಕ್ಕೆ ಬಂತು, ಮನಸ್ಸಿಗೆ ಅದು ಅರ್ಥ ಆಯ್ತು. ಸತ್ಯ ಏನು, ನಾವು ತಿಳ್ಕೊಳಕ್ ಹೋಗ್ತಾ ಇರೋದೇನು, ತಿಳ್ಕೊಂತಾ ಇರೋದೇನು ಅಂತ ನಮಗೆ ಈಗಾಗಲೇ ಅರಿವು ಬಂತು. ಮತ್ತೆ ನೀವೇನ್ ಮಾಡಬೇಕು? ನಿಮ್ಮ ಕರ್ತವ್ಯ ಏನು? ಇದು ಇನ್ನೊಬ್ರಿಗೆ ತಿಳಿಸ್ಕೊಡ್ಬೇಕು. ಅದೇ ನಮ್ಮ ಕರ್ತವ್ಯ. ಓಕೆ. ಸೊ ವಿ ಆಲ್ ಮಾಸ್ಟರ್ಸ್, ವಿ ಹ್ಯಾವ್ ಟು ಸ್ಪ್ರೆಡ್ ದಿಸ್. ಈ ಜ್ಞಾನವನ್ನು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಹೆಚ್ಚಿನ ಪರಿಣಾಮದಲ್ಲಿ ಏನ್ ಮಾಡಬೇಕು? ಸ್ಪ್ರೆಡ್ ಮಾಡಬೇಕು, ಪ್ರಚಾರ ಮಾಡಬೇಕು. ಅಷ್ಟೇ ನಾವು ಮಾಡಬೇಕಾಗಿರೋದು. ಆಯ್ತಾ? ಅಷ್ಟು ಮಾಡಿದ್ರೆ ನಮ್ಮ ಜೀವನ ಸಾರ್ಥಕ, ಮೋಕ್ಷ ಖಂಡಿತ ಹೊಂದ್ತೀವಿ ನಾವು. ಅದೇ ನಮ್ಮ ಧ್ಯಾನ, ಜ್ಞಾನ, ಮೋಕ್ಷ, ಮುಕ್ತಿ. ಅದೇ ನಮ್ಮ ಪ್ರಧಾನ ಲಕ್ಷ್ಯ, ಅಂತಿಮ ಲಕ್ಷ್ಯ ಆಗಿದೆ. ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ಗೆ ಅದು ಅಂತಿಮ ಲಕ್ಷ್ಯ ಆಗಿದೆ. ಅದನ್ನು ಖಂಡಿತ ನಾವು ಪಡೆಯೋಣ. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.